ಮಾಮಾ. ಮಾಮ ಅಲ್ವೋ, ಮಿಕ್ಸಿ ಮಾಮ. ರೌಡಿಗಳನ್ನ ಗೂಂಡಾಗಳನ್ನ ಮಿಕ್ಸಿಲಾಗ್ ತಿರ್ಗ್ಸಿದ್ರೆ ಬರೋದು ಮಿಕ್ಸಿ ಮಾಮ. ಗೊತ್ತು ಮಾಮ. ಈ ಗೆಟಪ್ ಏನೋ, ಈ ಸೆಟಪ್ ಏನೋ. ಏಯ್, ಮೊನ್ನೆ ಕೊರಿಯನ್ ಸಿನಿಮಾ ನೋಡ್ದೆ ಕಣ. ಅವ್ರ ಗೆಟಪ್ಸ್ ಸಖತ್ತಾಗಿತ್ತು, ಅದಕ್ಕೆ ಗೆಟಪ್ ಚೇಂಜ್ ಮಾಡ್ದೆ. ಸಖತ್ತಾಗಿದೆ ಮಾಮ. ಯಾ, ಕಮ್ ಟು ದ ಮ್ಯಾಟರ್. ಈ ಮಕ್ಳನ್ನ ನೋಡು ಮಾಮ. ಅಯ್ಯಪ್ಪ, ಯಾಕೆ ಮಾಮ? ಏನೋ ಮಾತಿಗ್ ಮುಂಚೆ ಮಾಮ ಆಮೇಲೆ ಮಾಮ ಅಂತಿದ್ಯಾ? ಮದುವೆ ಆದ್ಮೇಲೆ ಇಬ್ರು ಅವಳಿ ಹುಡುಗರು ಹುಟ್ಟದ ಮೇಲೆ ಮಾಮ ನೆನಪು ಬರ್ಲಿಲ್ವಾ? ಮಾಮ, ನೀವು ಸಿಕ್ಕ ಎಷ್ಟು ದಿನ ಆಯ್ತು? 6 months 6 ತಿಂಗಳು. 6 ತಿಂಗಳಿಗೆ 6 ವರ್ಷದ ಮಕ್ಳಿರ್ತಾರ? ಮತ್ತೆ ಇವ್ರ್ಯಾರು? ಇದು ಮ್ಯಾಟ್ರು. ಓ ಮಾಮ, ಈ ಡೀಲ್ ಮಾಡ್ಕೊಡು ಮಾಮ. 2 ಕೋಟಿ ಬರುತ್ತೆ. ಒಂದ್ ನಿಮ್ಗೆ, ಒಂದ್ ನಮ್ಗೆ. ಒಂದು ನಿನಗೆ, ಇನ್ನೊಂದು ನನಗ. ನಾನು ನಿನ್ ಜೊತೆ ಈಕ್ವಲಾ? 3 ಕೋಟಿ ವಸೂಲಿ ಮಾಡು. 2 ನನಗೆ, 1 ನಿನಗೆ. ಹಲೋ, ಮಿಕ್ಸಿ ರಾಜ ಸ್ಪೀಕಿಂಗ್. ಯಾವ ರಾಜ? ಮಿಕ್ಸಿ ರಾಜ. ರೌಡಿಗಳನ್ನ ಗುಂಡಗಳನ್ನ ಮಿಕ್ಸಿಲಾಗ್ ತಿರ್ಗಿಸಿದ್ರೆ ಬರೋನು ಅವನೇ ಮಿಕ್ಸಿ ರಾಜ. ಸ್ವಲ್ಪ ಹೊತ್ತು ಮುಂಚೆ ಐಟಮ್ ರಾಜ ಅಂತ ಫೋನ್ ಮಾಡಿದ್ದ. ಅವನು ನನ್ನ ಅಳಿಯ, ಅವನಿಗೆ ನಾನು ಮಾವ. ಮೊದ್ಲು ಮ್ಯಾಟ್ರ್ ಏನು ಅಂತ ಹೇಳ. ಹುಡುಗರಿಬ್ರು ಈಗ ನನ್ನ ಹತ್ರ ಇದ್ದಾರೆ. 3 ಕೋಟಿ ಕೊಟ್ರೆ ಹುಡುಗರನ್ನ ನಿನಗೆ ಒಪ್ಪಿಸ್ತೀನಿ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀನಿ. ಬೇಡ 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 ಬೇಡ, ದುಡ್ಡೆಲ್ಲಿ ತೊಗೊಂಬರ್ಬೇಕು ಹೇಳು. ಓಕೆ, ಅಣ್ಣ 3 ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರುತ್ತಣ್ಣ? ಒಂದ್ 10 ಸೊನ್ನೆ ಇರುತ್ತೆ ಕಣ. ಬಾಯ್ ಮೋಚ್. ಇಲ್ಲಿ ಬಾಯ್ಲಿ. 10 ಅಲ್ವೋ, 12 ಇರುತ್ತೆ. ನೀವು ಕ್ಲೆವರ್ ಬಿಡಿ ಮಾಮ, ಎಲ್ಲ ಗೊತ್ತಿರುತ್ತೆ. ಭಯ್ಯ ಅಬ್ಬಿ ದೇಕೋ. ಎಕ್ಸ್ಕ್ಯೂಸ್ ಮೀ. ಹಾಯ್ ಸರ್. ಆಕ್ಚುಲ್ ಆಗಿ ನಮ್ ಸಾರು ನಿಮ್ಗೆ 3 ಕೋಟಿ ದುಡ್ಡು ಕಳ್ಸಿದ್ದಾರೆ. ಕ್ಯಾಶ್ ಅಲ್ಲಿ? ಕ್ಯಾಶ್ ಅಲ್ಲ ಸರ್, ಚೆಕ್ಕು. ಈ ಚೆಕ್ ಏನು ಇಷ್ಟು ದೊಡ್ಡದಾಗಿದೆ? ಅದು ಸರ್, ಅದು 1,00,000 10 ಲಕ್ಷ ಅಂದ್ರೆ ಚಿಕ್ಕ ಚಿಕ್ಕ ಚೆಕ್ ಕೊಡ್ತಾರೆ ಸರ್. ಆದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಅಂದ್ರೆ ಈ ತರ ಕೊಡ್ತಾರೆ ಸರ್. ನಿಜ ಮಾಮ, ಮೊನ್ನೆ ವರ್ಲ್ಡ್ ಕಪ್ ಅಲ್ಲೂ ಕೂಡ ಸಚಿನ್ಗೆ ಇಷ್ಟು ದೊಡ್ಡ ಚೆಕ್ ನೇ ಕೊಟ್ಟಿದ್ದು. ಹೌದು. ಮತ್ತೆ ಸರಿ, ಅದ್ರಲ್ಲಿ ಸೊನ್ನೆ ಎಷ್ಟಿದೆ ಎಣಸು? 1 2 3 4 10 11 12 ಇದೆ ಮಾಮ. 12. ನಮಗೆ ಅಕೌಂಟ್ ಇಲ್ವಲ್ಲೋ? ಅಂದ್ರೆ ಇದು ಬ್ಯಾರೆ ಚೆಕ್ ಸರ್. ನೀವು ಇದನ್ನ ಬ್ಯಾಂಕ್ ಅಲ್ಲಿ ತೋರಿಸಿದ್ರೆ ಡೈರೆಕ್ಟ್ ಕ್ಯಾಶ್ ಕೊಡ್ತಾರೆ ಸರ್. ಓ ಸೂಪರ್ ಕಣೋ. ಇನ್ಮೇಲಿಂದ ಎಲ್ಲ ಚೆಕ್ಸೆ, ನೋ ಕ್ಯಾಶ್. ಯಾ ಯಾ ಸರ್, ಹುಡುಗ ಅವನ್ಗೆ ಒಂದು ಹುಡುಗ ಕೊಟ್ಟು ಕಳ್ಸೋ. ಇನ್ನೊಂದು ಹುಡುಗ ಎಲ್ಲಿ ಸರ್? ಇನ್ನೊಂದು 3 ಕೋಟಿ ಕೊಟ್ಟು ಇನ್ನೊಂದು ಹುಡುಗನ್ ಕರ್ಕೊಂಡು ಹೋಗು. ಸರ್ ಹೇಳೋ ಬದ್ಮಾಶ್. ಮಾಮ, ನೀವು ಸೂಪರ್ ಮಾಮ, ಭಲೇ ಕ್ಲೆವರು. ಏಯ್, ನೀನೇನೋ ಇಲ್ಲೇ ಇದೆಯಾ? ಏಯ್, ನೀನೆಷ್ಟೇ ಪ್ರದಕ್ಷಿಣೆ ಮಾಡಿದ್ರು ಸರಿ, ನಿನ್ಗೆ ಇನ್ನೊಂದು ಹುಡುಗನ್ ಕೊಡಲ್ವೋ? ಮರ್ಯಾದೆಯಿಂದ 3 ಕೋಟಿ ತಗೊಂಡ್ ಬಾ, ಹುಡುಗನ್ ಕರ್ಕೊಂಡು ಹೋಗು. ಆಯ್ತು, ಹೋಗೋ. ಮಾಮ, ನಂಗೂ ಕೊಡಿ ಮಾಮ, ನೋಡ್ತೀನಿ ಪ್ಲೀಸ್. ಮೀಡಿಯಾದವ್ರಿಗೆ ನಮಸ್ಕಾರ. ನನ್ನ ಮೊಮ್ಮಗ ಲವ್ ಕುಮಾರ್, ವಯಸ್ಸು 10 ವರ್ಷ. ಅವನಿಗೆ ಅವನು ದೇವಸ್ಥಾನದ ಮುಂದೆ ಆಡ್ಬೇಕಾದ್ರೆ ತಪ್ಪಿಸ್ಕೊಂಡಿದ್ದಾನೆ. ನನ್ನ ಮೊಮ್ಮಗನ್ನ ಯಾರಾದ್ರೂ ಹುಡುಕೊಟ್ರೆ ನಾನ್ ಜೀವನ ಪೂರ್ತಿ ಅವ್ರಿಗೆ ಋಣಿಯಾಗಿರ್ತೀನಿ. ಜೊತೆಗೆ 10 ಲಕ್ಷ ಬಹುಮಾನನೂ ಕೊಡ್ತೀನಿ. ನಮ್ಮ ಡಿಪಾರ್ಟ್ಮೆಂಟ್ ಸಿಟಿ ಪೂರ್ತಿ ಹುಡುಕಿದೆ, ಆದಷ್ಟು ಬೇಗ ನಾವು ಕಂಡು ಹಿಡಿತೀವಿ. ಇದಕ್ಕೆ ನಿಮ್ಮ ಮೀಡಿಯಾದವರು ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್ ಬೆಂಗಳೂರು. ನೀವ್ ಕೇಳ್ತಾ ಇದ್ದೀರಾ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ 91.1. ಈಗ ಸಿಟಿನಲ್ಲಿ ಹಾಟ್ ನ್ಯೂಸ್ ಅಂದ್ರೆ ಕಿಡ್ನಾಪ್. ಮುಖ್ಯವಾಗಿ ಏನು ಅರಿದೇ ಇರೋ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ರೀಸೆಂಟ್ಲಿ ಲವಕುಮಾರ್
10 ವರ್ಷದ ಮಗು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಮಗು ಮಿಸ್ಸಿಂಗಾ ಅಥವಾ ಕಿಡ್ನಾಪ ಅಂತ ಗೊತ್ತಾಗ್ತಾ ಇಲ್ಲ. ಮಗು ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನಮ್ಮ ರೇಡಿಯೋ ಸಿಟಿಗೆ ಇನ್ಫಾರ್ಮ್ ಮಾಡಿ. ಸಿಟಿ ಸ್ಪೇಸ್ ನಿಮ್ಮ ಹೆಸರನ್ನ ಟೈಪ್ ಮಾಡಿ 56060ಗೆ SMS ಮಾಡಿ. ಪೇರೆಂಟ್ಸ್, ನನ್ ಕಡೆಯಿಂದ ನಿಮ್ಗೆ ಚಿಕ್ಕ ರಿಕ್ವೆಸ್ಟ್, ನಿಮ್ ಮಕ್ಳ ಜೊತೆ ಆಚೆ ಹೋದಾಗ ಜೊತೆಲೇ ಇರಿ. ಒಂಟಿಯಾಗಿ ಎಲ್ಲೂ ಹೋಗಕ್ ಬಿಡ್ಬೇಡಿ. ಕೇಳ್ತಾನೆ ಇರಿ FM ಅಂದ್ರೆ ರೇಡಿಯೋ ಸಿಟಿ 91.1. ಎಷ್ಟೊತ್ತು ಮಾಡ್ತಾನೆ ಬರೋದೀಗ ಕೇಳ. ಸರ್ ಸರ್ ಬಾರ್ ಕ್ಲೋಸ್ ಆಗೋ ಟೈಮ್ ಎದ್ದೇಳಿ ಸರ್. ಸರ್ ಏನಾಯ್ತು? ಸರ್ ಫುಲ್ಲ ಕುಡ್ದು ಬಿದ್ದೋಗಮ್ ಸರ್. ಇದು ಮಾಮೂಲಿ ತಾನೆ? ಅದ್ ಸರಿ, ಬಿಲ್ ಕೊಟ್ಟವನ? ಕೊಟ್ಟಿದ್ದಾನೆ, ಟಿಪ್ಪು ಕೂಡ ಕೊಟ್ಟವನ್ ಸರ್. ಹೊರಗಡೆ ಬೌನ್ಸರ್ಸ್ ಇದಾರೆ, ಅವ್ರನ್ನ ಕರಿ ಕಳಿಸ್ತಾರೆ. ಟಿಪ್ ನಿನಗೆ, ಲಾಸ್ ನನಗೆ. ಹಲೋ ಅಣ್ಣ. ಓಕೆ, ಇನ್ನೊಂದೆರಡು ನಿಮಿಷದಲ್ಲಿ ಇರ್ತೀನಿ. ನಮಸ್ತೆ ಅಣ್ಣ, ನಮ್ ಕಸ್ಟಮರ್ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ. Hey, I am the passenger. Hey, I love you. ಐ ಲವ್ ಯು ಟು. ಎಲ್ಲಿಗೆ ಬಿಡ್ಬೇಕು? ಇಳ್ಸಕ್ ಮುಂಚೆ ನನ್ನ ಹತ್ಸಪ್ಪ. ನಾನು ಪ್ರೀಪೇಡ್. ಪ್ಲೇಸು ದುಡ್ಡು ಕನ್ಫರ್ಮ್ ಆದ್ಮೇಲೆ ಇನ್ಕಮಿಂಗು ಮತ್ತೆ ಔಟ್ ಗೋಯಿಂಗು. ನಿನ್ ಪೇಮೆಂಟ್ ಅಲ್ಲಿ ನನ್ನ ಕಮಿಟ್ಮೆಂಟ್ ಕರೆಕ್ಟ್ ಆಗಿದೆ. ದಿಸ್ ಇಸ್ 1000 rupees. ಟೇಕ್ ದಿಸ್, ಎಂಜಾಯ್ ದ ಚೇಂಜ್. ಆದ್ರೆ ಇದು 500 ರೂಪಾಯಿ. ಆದ್ರೂ ಪರವಾಗಿಲ್ಲ, ಬನ್ನಿ. ಸ್ವಲ್ಪ ಮೆತ್ತಗದೆ ಬಿದ್ದೋಗ್ತೀರಿ. ಬೈ, ಸ್ವಲ್ಪ ಫೋನ್ ಹೀಗಾಗ್ತಿದೆ ನೋಡ. ಹಲೋ, ವಿಜಯ್ ಬಾರ್ ಅಂಡ್ ರೆಸ್ಟೋರೆಂಟ್? ಏಯ್. 2 minutes. ಅಲ್ವೋ, ಏನು ಇದು? ಕ್ಯಾಬ್, ಆಟೋ ರಿಕ್ಷಾ ಇರೋ ಊರ್ ಪೂರ್ತಿ ತಿರುಗ್ತಾ ಇದೆಯಾ? ಭಯ್ಯ, ಫಸ್ಟ್ ನಿಮ್ಮನ್ನೇ ಡ್ರಾಪ್ ಮಾಡ್ತೀನಿ. ಓಕೆ, ವೆರಿ ಗುಡ್. ಫಸ್ಟ್ ನನ್ನನ್ ಬೇಡ. ಲಾಸ್ಟ್ ಅಲ್ಲಿ ಎದ್ಬಿಟ್ಟು ಫಸ್ಟ್ ಇಳಿಸ್ಬೇಕಾದ್ರೆ ನಿದ್ದಾರಿಲೇ. ಹಲೋ ಮಾಸ್ಟರ್, ಯಾರು ಫಸ್ಟ್ ಹತ್ತಿದಾನೋದಲ್ಲ, ಯಾರು ಹತ್ತಿದಾರ ಅನ್ನೋದು ಮುಖ್ಯ. ಗುರು, ನನಗ್ ಫುಲ್ ಆಗ್ಬಿಟ್ಟೈತೆ. ಫಸ್ಟ್ ನನ್ನ ಇಳಿಸ್ಬಿಡ್ರಿ. ಲೋಕಲ್ ಎಣ್ಣೆ ಕುಡ್ದ್ಬಿಟ್ಟು ಕ್ಯಾಬ್ ಹತ್ತಿರೋ ನಿನ್ಗೆ ಎಷ್ಟು ಇರ್ಬೇಕಾದ್ರೆ ಇರೋದ್ರಲ್ಲೇ ಕಾಸ್ಟ್ಲಿ ಡ್ರಿಂಕ್ ಕುಡ್ದಿರೋ ನನಗೆ ಎಷ್ಟು ಇರ್ಬಿಡ್ವೋ? ಬ್ರದರ್, ನನ್ನೇ ಇಳಿಸ್ಬಿಡು ಫಸ್ಟ್ ಪ್ಲೀಸ್. ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದ್ದೀರಿ ನೀರು? 60 ಭಯ್ಯ. 60 ಅಲ್ಲಿ ಹೋಗೋದಕ್ಕೆ ನಾವೇ ಆಟ ಆಡೋ ಮಕ್ಳೇರೋ? ಇಲ್ಲಿರೋರೆಲ್ಲ ದೊಡ್ಡವ್ರೆ, ಹೋಗು. ಭಯ್ಯ 70. ನನ್ ಕೈಲಿ ಗಾಡಿ ಕೊಡ. 220 ಕರ್ಕೊಂಡು 220 ಹೋದ್ರೆ ಆಕ್ಸಿಡೆಂಟ್ ಆಗುತ್ತೋ? ಇವಾಗ ಡ್ರೈವ್ ಇದನ್ನು ಕೊಡು. 180 ಹೋಗೋಣ, ಸ್ಲೋ ಹೋಗೋಣ. 180 ಸ್ಲೋ. ನಡೆ ನಡೆ. ಬ್ರದರ್, ಡ್ರೈವ್ ಇದನ್ನು ಕೊಡು, ನಾನು ಓಡಿಸ್ತೀನಿ. ಅರೆ, ಏನಾಗಲ್ಲ, ಕೊಡೋಣ. ಭಯ್ಯ ಭಯ್ಯ, ಸ್ಲೋ ಭಯ್ಯ. ಭಯ್ಯ ಇದು ನೋಡು ಡ್ರೈವಿಂಗ್ ಅಂದ್ರೆ. ಕೊಡುಕ್ ನನ್ ಮಕ್ಕಳು ಸವಾಸ. ಏನಾಯ್ತು? ಏಯ್ ತಾಳಯ್ಯ ಸ್ವಾಮಿ, ನನ್ ಕಾರೆಲ್ಲ ಹಾಳಾಗೋಗುತ್ತೆ. ಕುಚ್ ನನ್ ಮಗನ್ ತಗೊಬಂದು. ಯಾರಿದು? ಓ, ನಡ್ಡವೇ. ಟೇಬಲ್ ನಂಬರ್ 4 ಅಲ್ಲಿ ಕುಡಿತಿರೋರು ಎಲ್ಲಿದ್ದಾರೆ? ಹಲೋ ಭಯ್ಯ, ಭಯ್ಯ ಎದ್ದೇಳಿ. ಇವನೇನು ಸೇಮ್ ನಂತರನೇ ಇದ್ದಾನೆ. ಪ್ರಪಂಚ ತುಂಬಾ 7 ಜನ ಒಂದೇ ಹೋಲ್ಕೆಯಲ್ಲಿ ಇರ್ತಾರಂತೆ, ಅದ್ರಲ್ಲಿ ಇವನು ಒಬ್ಬ. ನನಗೇನಾಗ್ಬೇಕು?
ಇವನ್ ಕುಡಿಯೋದಕ್ ಹುಟ್ಟಿದಾನೆ, ನಾನ್ ಕರ್ಕೊಂಡು ಹೋಗೋದಕ್ ಹುಟ್ಟಿದೀನಿ. ಭಯ್ಯ ಎಲ್ಲಿಗೆ ಹೋಗ್ಬೇಕು? ಕತ್ಲೆಯಲ್ಲಿ ಚಂದ್ರನ್ ನೋಡೋವರೆಗೂ, ಆ ಸೂರ್ಯನ್ಗೆ ಶುಭೋದಯ ಹೇಳೋವರೆಗೂ ಆ? ಯಾವ್ದನ ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀಯಾ? ಸೇಫು. ಇವಾಗ ಇವನ್ನ ಸೇಫ್ ಪ್ಲೇಸ್ ಎಲ್ಲಿ ಕರ್ಕೊಂಡು ಹೋಗ್ಲಿ? ಆ, ತಲೆ ನೋವ್ತಾ ಇದೆಯಲ್ಲಪ್ಪ. ಏನಾಯ್ತು ಭಯ್ಯ? ನೀನೇನು ನೋಡಕ್ ನಂತರನೇ ಇದೆಯಾ? ಹೌದು, ನಾನ್ ನಿನ್ ತರ ಇದ್ದೀನಿ, ನೀನ್ ಅಂತರ ಇದ್ಯಾ? ಏನೀಗ? ನಿಮ್ಮ ಅಪ್ಪನ ಹೆಸರೇನು? ನರಸಿಂಹಾಚಾರಿ. ಏಕೆ? ಚಾರಿನಾ? ಆದ್ರೆ ನಾನ್ ನಾಯ್ಡು ಅಲ್ವಾ? ನಾವಿಬ್ರು ಒಂದೇ ತರ. ಫುಡ್ ರಿಲೇಷನ್ ಬ್ಲಡ್ ರಿಲೇಷನ್ ಇದ್ರೇನೆ ಒಂದೇ ತರ ಹುಡ್ತಾರ? ಹಾ, ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಇಬ್ರು ರಾಜ್ಕುಮಾರ್ಗಳಿದ್ದಾರೆ, ರಿಲೇಷನ್ ಇದ್ಯಾ? ಅಷ್ಟೇ ಯಾಕೆ, ರೀಸೆಂಟ್ ಆಗಿ ರಿಲೀಸ್ ಆದ ಗಾಡ್ ಫಾದರ್ ಸಿನಿಮಾಲಿ ಇಬ್ರು ಉಪೇಂದ್ರ ಇದ್ದಾರೆ, ಸಂಬಂಧ ಇದ್ಯಾ? ಕರೆಕ್ಟೇ. ಆ ಬೈ ದ ವೇ, ನನ್ನ ಹೆಸರು ಕುಶಾಲ್. ಐ ಆಮ್ ಪ್ರೇಮ್ ಕುಮಾರ್. ಪ್ರೀತಿಯಿಂದ ಎಲ್ಲರೂ ಲವ ಅಂತ ಕರೀತಾರೆ. ಡ್ರಿಂಕರ್ಸ್ ಕ್ಯಾಬ್ ಡ್ರೈವರ್ ನಾನು. ಅರ್ಥ ಆಗಿಲ್ಲ. ಅರ್ಥ ಆಗ್ಲಿಲ್ವಾ? ನಿಂತರ ಬಾರಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕುಡ್ದು ಬಿದ್ದೋಗಿರ್ತಾರಲ್ಲ, ಅವ್ರನ್ನ ಮನೆಗೆ ಕ್ಷೇಮವಾಗಿ ತಲುಪಿಸ್ತೀನಿ. ಅಂದ್ರೆ ನಾನು ಇಲ್ಲಿಗೆ? ನಾನೇ. ಓಕೆ, ಅಲ್ಲಿದೆ. ಏ ಅಂಕಲ್, ಶುಭೋದಯಗಳು. ಏಯ್, ಯಾರೇ ನೀನು? ಪರಿಚಯ ಇರೋ ಒಂಥರ ಮಾತಾಡಿಸ್ತಾ ಇದ್ಯಾ? ಕುಡ್ದು ಮಾತಾಡಿದ್ನೆಲ್ಲ ಮರ್ತೋಗ್ತಾರೆ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರೆ ಅಂಕಲ್. ನನ್ನೊಂದು ಕುಡುಕ್ ನನ್ ಮಗ ಅಂತಿದ್ಯಾ? ಅಷ್ಟಕ್ಕೋ ಯಾರೋ ನೀನು? ಅಂಕಲ್, ನೀವು ರಾತ್ರಿ ಬಾರಲ್ಲಿ ಫುಲ್ಲು ಕುಡ್ದು ಮಲಗಿದ್ದಾಗ ನಾನೇ ನಿಮ್ಮನ್ನ ಸೇಫಾಗಿ ಕರ್ಕೊಂಡ್ ಬಂದಿದ್ದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮೆಲ್ಲ ಕುಡುಕರ ಸಪೋರ್ಟ್ ಯಾವಾಗ್ಲೂ ಇರುತ್ತಯ್ಯ. ಪ್ರೊಸೀಡ್. ಓಕೆ ಓಕೆ. ಹೌದು, ನಿನ್ನ ಅಡ್ರೆಸ್ ಎಲ್ಲಿದೆ? ನೈಟ್ ಟೈಮ್ ಕ್ಯಾಬ್ ಅಲ್ಲಿ ಇರ್ತೀನಿ, ಬೆಳಿಗ್ಗೆ ಹೊತ್ತು ಬಸ್ ಸ್ಟಾಪು ಪಾರ್ಕು ಎಲ್ಲಂದ್ರಲ್ಲಿ. ನಿಜಕ್ಕೂ ನಿನ್ನಂತ ಮನೆ ಇರ್ಬೇಕಯ್ಯ. ಎಲ್ಲೋಡು, ಇದೇ ನನ್ನ ಮನೆ. ಈ ಮನೇಲಿ ನಾನು ಒಬ್ನೇ ಇರ್ತೀನಿ. ಔಟ್ ಹೌಸ್ ಖಾಲಿ ಐತೆ, ಆದಷ್ಟು ಬೇಗ ಬಂದ್ಬಿಡು, ಆಯ್ತಾ? ಬಾಡಿಗೆ ಕಟ್ಟಕ್ಕಾಗಲ್ಲ ಸರ್. ಬಾಡಿಗೆ ಬೇಡಯ್ಯ, ಫ್ರೀ. ಓಹೋ, ಓಸಿಲಿ AC ರೂಮ್ ಕಮಿಟ್ ಆದ್ನಾ? ನೋಡ್ತಮ್ಮ, ಕಮಿಟ್ಮೆಂಟ್ ಎಲ್ಲ ಕ್ಯಾನ್ಸಲ್. ಬಾಡ್ಗೆ 10,000, ಅಡ್ವಾನ್ಸು 25,000. ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಗೆಟ್ ಔಟ್. 25,000 ಅಲ್ಲ, 25 ರೂಪಾಯಿ ಕೂಡ ನಾನು ಕೊಡಲ್ಲ. ಕುಡ್ದಾಗ ಬಾ ಅನ್ನೋದು ಹೇಳದ್ಮೇಲೆ ಹೋಗ ನಿಂತ್ಕೊಳ್ಳಯ್ಯ. ಫ್ರೀ ಆಗಿರಾಕಿದನ್ನೇನ್ ಧರ್ಮಛತ್ರ ಅನ್ಕೊಂಡ? ಇವಾಗ ತಾನು ಒಳಗೋದಲ್ಲಯ್ಯ, ನೀನ್ ನೋಡಿದ್ರೆ ಬಾತ್ರೂಮ್ ಇಂದ ಬರ್ತಾ ಇದ್ಯಾ? ಹೌದು, ಅಲ್ಲ, ನಾನು ಯಾರು? ಭಯ್ಯ, ನನ್ಗೆ ಇಲ್ಲಿರಕ್ ಆಗ್ತಿಲ್ಲ, ನಾನು ಹೊರಡ್ತೀನಿ. ಎಲ್ಲಾ ವಿಷಯದಲ್ಲೂ ನೋಡಕ್ಕೆ ಇವರಿಬ್ರು ಒಂದೇ ತರ ಇದಾರಲ್ಲ, ಹೇಗಪ್ಪ? ಸರಿ, ಇವಾಗ ಏನಾಯ್ತು ಅಂತ ಹೇಳು. ಇಷ್ಟೇ ತಾನೇ? 25,000 ನೋಡಿದ್ ಸಾಕು. ತಗೊಳ್ಳಿ. ಅಲ್ಲ, ನೀವಿಬ್ರು ಒಂದೇ ತರ ಇದೀರಲ್ಲ. ನಮ್ಮ ಅಪ್ಪ ಅವ್ರ ಅಪ್ಪ ಅವ್ರ ತಾತ ಅವ್ರ ತಾತ, ಅವ್ರ ಅಪ್ಪ ಅವ್ರ ಅಪ್ಪ ಅವ್ರ ತಾತ ಅವ್ರ ತಾತ ಇಬ್ರು ಒಂದೇ ತಾಯಿ ಮಕ್ಕಳ? ಅಲ್ಲ, ಒಂದೇ ಟ್ಯಾಪ್ ಕೆಳಗಡೆ ನೀರ್ ಕುಡಿತಿದ್ರಂತೆ, ಅದಕ್ಕೆ ಒಂದೇ ತರ ಹುಟ್ಟಿದೀವಂತೆ. ನನ್ ಮಗ ಒಂದೇ ಟ್ಯಾಪಿ ನೀರ್ ಕುಡುದ್ರ? ಭಯ್ಯ, ನಿನ್ಗೆ ಈ ರೂಮ್ ತುಂಬಾ ಇಷ್ಟ ಆಯ್ತು ಅನ್ಸತ್ತೆ. ಏನ್ ಕತೆ? ನನ್ಗೆ ಒಂದು ಹುಡುಗಿ ಬೇಕು. ಹುಡುಗಿನ? ಭಯ್ಯ, ನೀನ್ ಸಾಮಾನ್ಯ ಅಲ್ಲ, ಅಸಾಮಾನ್ಯ ನೀನು. ಅಷ್ಟಕ್ಕೂ ನಾನು ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೀನಿ ಜಂಪಿಂಗ್ ಮಾಡ್ಬೇಕು ಅಂತ. ಹಲೋ, ನಾನು ಹೇಳಿದ್ದು ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಸುಂದರವಾದ ಹುಡುಗಿ ಬೇಕು ಅಂತ. ಇಷ್ಟು ಸಾಕು. ಅಷ್ಟಕ್ಕೂ ಮ್ಯಾಟ್ರ್ ಏನ್ ಹೇಳು?
ಅದೊಂದು ದೊಡ್ಡ ಕತೆ. ಓ, ಫ್ಲಾಶ್ ಬ್ಯಾಕ್. ಹಾಗಾದ್ರೆ ಒಂದ್ ನಿಮಿಷ. ಇವಾಗ ಹೇಳ್ಬಯ್ಯ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಆ ಟೈಮಲ್ಲಿ ನಮ್ಮ ಅಜ್ಜಿ ಕೂಡ ಹುಷಾರಿರ್ಲಿಲ್ಲ. ಅವಾಗ ನಾನು ಹೇಗೆ ಬೆಳಿತೀನೋ ಅಂತ ಎದುರ್ಕೊಂಡು. ಏ ಸುಬ್ಬು, ನನ್ ಟೈಮ್ ಆಗೋಯ್ತಪ್ಪ. ಅಮ್ಮ ನಿನ್ಗೇನು ಆಗಲ್ಲಮ್ಮ. ನನ್ ಕೊನೆ ಆಸೆ ಹಾಗೆ ಉಳ್ದೋಗಿದ್ಯಪ್ಪ. ಹೇಳಮ್ಮ. ನಿನ್ ಮಗಳು ಸುಬ್ಬಲಕ್ಷ್ಮಿನ ಖುಷಿ ಕೊಟ್ಟು ಮದ್ವೆ ಮಾಡಪ್ಪ. ಖಂಡಿತ ಮಾಡ್ತೀನಮ್ಮ. ನಿನ್ ಮಾತಿಗೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಚಿಕ್ಕ ವಯಸ್ಸಿಂದ ಸುಬ್ಬಲಕ್ಷ್ಮಿ ಜೊತೆ ಬೆಳೆದ್ನಲ್ವಾ, ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಜೀವನ ಪೂರ್ತಿ ಜೊತೆಲಿ ಇರ್ಬೇಕು ಅನ್ನೋ ಫೀಲಿಂಗೇ ಬರ್ಲಿಲ್ಲ. ನಿನ್ ಫೀಲಿಂಗ್ಸ್ ಇರ್ಲಿ ಇಲ್ದೇ ಇರ್ಲಿ, ನಾನು ನಮ್ಮಮ್ಮಂಗ್ ಮಾತು ಕೊಟ್ಟಿದ್ದೀನಿ, ಈ ಮದ್ವೆ ಮಾಡೇ ಮಾಡ್ತೀನಿ. ಅದಂಗಲ್ಲ ಮಾವ, ನಾನು ನೋಡೋ, ಪದವಿಗೋಸ್ಕರ ನನ್ ಜೀವನೇ ತೆಗ್ದೋನು. ನಾನು ಮರ್ಯಾದೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಕೊಲೆ ಮಾಡಕ್ಕೂ ಹೇಸಲ್ಲ. ಮಾವೇ ನಾನು ಇನ್ನೊಂದು ಮಾತು ಆಡ್ಬೇಡ. ನಾಳೆನೇ ನಿನ್ ಮದ್ವೆ. ಮಾವ, ನನ್ನ ಕ್ಷಮಿಸ್ಬಿಡಿ. ನನ್ನ ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿ ಸಿಕ್ಕಿದ್ಮೇಲೆ ನಾನು ಮತ್ತೆ ವಾಪಸ್ ಬರ್ತೀನಿ. ದಯಮಾಡಿ ನನಗೋಸ್ಕರ ಹುಡುಕ್ಬೇಡಿ ಪ್ಲೀಸ್. ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಬುದ್ಧಿ ಇರೋರು ಯಾರಾದ್ರೂ ಲೆಟ್ರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಬರೀತಾರ? ಅಂದ್ರೆ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಮತ್ತೆ ನಮ್ಗೆ ಅದೇ ಕೆಲ್ಸ. ಲವ, ನನಗೆ ಸುಂದರವಾಗಿರೋ ಹುಡುಗಿನ ಹುಡ್ಕೊಡ್ತೀಯಾ? ಸಿಟಿಲಿ ಸುಂದರವಾಗಿರೋ ಹುಡುಗಿ ಇರ್ತಾರ? ಅಷ್ಟಕ್ಕೂ ಬೆಂಗಳೂರು ಹುಡುಗಿರ್ ಬಗ್ಗೆ ನಿನಗೆ ಹೇಳಬೇಕು ಅಂದ್ರೆ ಭಯ್ಯ, ನಿನ್ಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ. ಅಲ್ಲ, ನಿನ್ಗೆ ಎಂತ ಒಳ್ಳೊಳ್ಳೆ ಮಸ್ತಾಗಿರೋ ಹುಡುಗಿರ್ನ ತೋರಿಸಿದೀನಿ ಭಯ್ಯ. ನಾನು ಹುಡುಗಿ ನೋಡಿದ ತಕ್ಷಣ ಫ್ಲಾಟ್ ಆಗ್ಬೇಕು. ನನ್ನ ಹಾರ್ಟಲ್ಲಿ ಲವ್ ಬಲ್ ಬೆಳಗ್ಬೇಕು. ಅದು ನಡಿಬೇಕು ಅಂದ್ರೆ ನಿನ್ ಒಳಗಡೆ ಫೀಲಿಂಗ್ಸ್ ಇರ್ಬೇಕು ಭಯ್ಯ. ಫೀಲಿಂಗ್ಸು ನಿನಗ್ ಜೋಡಿ ಹುಡ್ಕೋದು ನನ್ ಕೈಲಾಗ್ಲಿಲ್ಲ ಅಂದ್ರೆ ಆ ದೇವ್ರು ಕೂಡ ಏನು ಮಾಡಕ್ಕಾಗಲ್ಲ ಭಯ್ಯ. ಭಕ್ತರೆಲ್ಲರಿಗೂ ಮಾತಾ ಅನ್ನಪೂರ್ಣೇಶ್ವರಿ ದೇವಿ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ, ಕಷ್ಟಗಳನ್ನ ಎಂತದ್ದೇ ಪರಿಸ್ಥಿತಿಲೂ ಪೂರೈಸ್ತಾರೆ. ನಿಮ್ಗೇನೇ ಕಷ್ಟ ಇದ್ರು, ನಿಮ್ಮ ಕೋರಿಕೆ ಎಂತದ್ದೇ ಆಗಿದ್ರು ಖಂಡಿತ ಪೂರೈಸ್ತಾರೆ. ಯಪ್ಪೋ, ನೋಡಕ್ ಚೆನ್ನಾಗೇ ಇದೆ. ಏನ್ ಭಯ್ಯ, ಆ ಮಾತೇನ್ ಹಂಗ್ ನೋಡ್ತಾ ಇದ್ಯಾ? ನನಗೆ ಅಮ್ಮ ಅವರು ತುಂಬಾ 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 ಇಷ್ಟ ಆಗ್ಬಿಟ್ರು. ಚೆ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಭಯ್ಯ? ಅಷ್ಟಕ್ಕೂ ಅಮ್ಮ ಅವ್ರಿಗೆ ಭಕ್ತನಾಗಿರೋದ್ರಲ್ಲಿ ತಪ್ಪಿಲ್ಲ. ಗಂಡ ಆಗ್ತೀನಿ ಅನ್ಕೋಬಾರ್ದು, ಅದು ತಪ್ಪು, ಪ್ರಕೃತಿಗೆ ವಿರುದ್ಧ. ಅಮ್ಮ, ನನಗೆ ತುಂಬಾ ಕಷ್ಟ ಇದೆಯಮ್ಮ. ಎಲ್ಲ ಬಿಸ್ನೆಸ್ ಅಲ್ಲೂ ಲಾಸ್ ಆಗೋಯ್ತಮ್ಮ. ಆ ಕಷ್ಟಗಳಿಂದ ನೀವೇ ಪಾರ್ ಮಾಡ್ಬೇಕಮ್ಮ. ಭಕ್ತ, ಯಾವತ್ತಾದ್ರೂ ನೀನ್ ತಿರುಪತಿಗೆ ಹೋಗಿದ್ಯಾ? ನಾನು ಹೋಗಿಲ್ಲಮ್ಮ. ನನ್ನ ಹೆಂಡತಿ ನಮ್ಮಮ್ಮ ಹೋಗಿದ್ದಾರೆ. ಓಹೋ, ಸ್ವಾಮಿ ಸ್ವಾಮಿ, ನೀನ್ ತುಂಬಾ ಸಂಪಾದನೆ ಮಾಡಿ ಮೇಲಕ್ ಹೋದ್ರೆ ತಿರುಪತಿಗೆ ಬಂದು ಕಾಣಿಕೆ ಹಾಕ್ತೀನಿ ಅಂತ ನಿಮ್ಮಮ್ಮನವರು ಸ್ವಾಮಿ ಹತ್ರ ಬೇಡ್ಕೊಂಡಿದ್ದಾರೆ. ಅಯ್ಯೋ, ನಮ್ಮಮ್ಮ 2 ತಿಂಗಳಿಂದನೇ ಹೋಗ್ಬಿಟ್ರಲ್ಲಮ್ಮ. ಬ್ಯಾಲೆನ್ಸ್ ಇಟ್ಟು ಹಾಗೆ ಬಿಟ್ಟಿರೋದಕ್ಕೆ ಆ ಬಾಲಾಜಿಗೆ ಕೋಪ ಬಂದಿದೆ. ಆ ಆಗ್ರಹದಲ್ಲಿ ನಿಗ್ರಹ ಕಳ್ಕೊಂಡು ನಿನ್ನ ಈ ಪರಿಸ್ಥಿತಿಗೆ ತಂದಿದ್ದಾನೆ. ಅಂದ್ರೆ ನಾನು ಇವಾಗ ಏನ್ ಮಾಡ್ಬೇಕಮ್ಮ? ತಿರುಪತಿಗೆ ಹೋಗಿ ಹರಕೆ ಎಲ್ಲ ತೀರ್ಸ್ಕೊ ಅಂತ ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಸ್ವಾಮಿ. ಓಹೋ, ಸ್ವಾಮಿ ಅವ್ರ ಜೊತೆ ಮಾತಾಡ್ದೆ. ಆ ಕಾಣಿಕೆನ ಸ್ವಾಮಿ ಅವರು ಇಲ್ಲೇ ಸಮರ್ಪಣೆ ಮಾಡಿ ಅಂದ್ರು. ಬರೋ ವಾರ ನಾನು ತಿರುಪತಿಗೆ ಹೋಗ್ತಿದ್ದೀನಿ. ಸ್ವಾಮಿಗಳಿಗೆ ನಾನೇ ತಲುಪಿಸ್ತೀನಿ. ಆಯ್ತಮ್ಮ, ಹಂಗೆ ಮಾಡಿ. ಮಾತಾ, ಸ್ವಾಮಿ ಅವ್ರ ಫೋನ್ ನಂಬರ್ ನನ್ಗೊಂದ್ ಸ್ವಲ್ಪ ಕೊಡ್ತೀರಾ? ನಾನೊಂದ್ಸರಿ ಮಾತಾಡ್ತೀನಿ. ಬಾಯ್ ಮುಚ್ಚ, ತಲಹಾಟೆ. ಭಕ್ತ, ನಿಮ್ದು ಸ್ಪೆಷಲ್ ದರ್ಶನನಾ? ಹೌದು ಸ್ವಾಮಿ. ಹಾಗಿದ್ರೆ ಸ್ವಲ್ಪ ಖರ್ಚಾಗುತ್ತೆ. ಎಷ್ಟಾದ್ರೂ ಪರವಾಗಿಲ್ಲ ಸ್ವಾಮಿ. ಈ ಕಡೆ ಬನ್ನಿಪ್ಪ. ಬನ್ನಿ, ನಡಿ, ನಿನಗಿದೆ. ಏನ್ ಕಂದ ನಿನ್ ಸಮಸ್ಯೆ? ಇಷ್ಟು ದಿವ್ಯ ಶಕ್ತಿ ಇರೋ ನಿಮ್ಗೆ ನಮ್ ಸಮಸ್ಯೆ ಮುಂಚೆನೆ ಗೊತ್ತಿರ್ಬೇಕಲ್ವಾ?
ಭಕ್ತ ಅಮ್ಮನವ್ರಿಗೆ ಎಲ್ಲ ಗೊತ್ತಿರುತ್ತೆ. ಸ್ವಾಮಿ ಪ್ರಸಾದ ಬೇಕು ಅಂದ್ರೆ ಮೊದಲು ಹುಂಡಿಗೆ 100 ರೂಪಾಯಿ ಹಾಕಿ. ಭಯ್ಯ ಒಂದ್ ನಿಮಿಷ ಇರು. ಅಮ್ಮವ್ರಿಗೊಂದ್ ಚಿಕ್ಕ ಟೆಸ್ಟ್. ನಾವಿಬ್ರು ಒಂದೇ ತರ ಇದ್ದೀವಲ್ವಾ? ಒಂದೇ ತಾಯಿಗೆ ಹುಟ್ಟಿದೀವ, ಒಂದೇ ತಂದೆಗೆ ಹುಟ್ಟಿದೀವ. ನಮ್ ಮದರ್ ಸಿಸ್ಟರ್ಸಾ, ನಮ್ ಫಾದರ್ ಬ್ರದರ್ಸಾ? ನಿಮ್ಮಿಬ್ಬರ ಮಧ್ಯೆ ಎಣ್ಣೆಗೆ ಮತ್ತೆ ನೀರಿಗಿರೋ ಸಂಬಂಧ ಇದೆಯಾ ಹೊರ್ತು ರಕ್ತ ಸಂಬಂಧ ಇಲ್ಲ ಕಂದ. ಅಬ್ಬಾ 100% ಕರೆಕ್ಟ್. ನೀನು ಒಬ್ಳು ಅಂದಗಾತಿಗೋಸ್ಕರ ಕಾಯ್ತಾ ಇದೆಯಾ ಅಲ್ವಾ? 1000% ಕರೆಕ್ಟ್. ನಾನು ಲವ್ ಮಾಡೋದಕ್ಕೆ, ನನ್ನ ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ಗೊಬ್ಳು ಅಂದವಾಗಿರೋ ಹುಡುಗಿನೇ ಬೇಕಿತ್ತು. ಎಷ್ಟು ಅಂದವಾಗಿರೋ ಹುಡುಗಿ ಬೇಕು ಕಂದ? ಸನ್ಯಾಸಿ ಆಗಿದ್ರು ನನಗೋಕೆನೆ. ಏನ್ ಕಂದ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನನ್ನಷ್ಟು ಅಂದವಾಗಿರೋ ಹುಡುಗಿ ನಿನಗೋಕೆನಾ? ಅಮ್ಮ ಸಾಕಮ್ಮ, ನಿನ್ ತರ ಅಂದ ಇದ್ರೆ ಅಷ್ಟೇ ಸಾಕು. ನನ್ ಹಾಗೆ ಹೋಲಿಕೆಗಳಿರೋ ಹುಡುಗಿ ದಕ್ಷಿಣ ದಿಕ್ಕಲ್ಲಿರೋ ಪಾರ್ಕಲ್ಲಿರ್ತಾಳೆ. ಹೋಗು. ಸೇಮ್ ನಿಮ್ ತರನೇ ಇರೋ ಹುಡುಗಿ ಹೇಗಿರ್ತಾಳೆ? ನಾನ್ ನಂಬಲ್ಲ. ಕಾಮಾತುರಾಣಂ ನ ಭಯಂ ನ ಲಜ್ಜಾ ಪ್ರೇಮಾತುರಾಣಂ ನ ಭೂತೋ ನ ಭವಿಷ್ಯತ್. ನೀವಿಬ್ರು ಇರ್ಬೇಕಾದ್ರೆ ನಾವಿಬ್ರು ಇರ್ಬಾರ್ದಾ? ಹೋಗ್ಬರ್ತೀನಮ್ಮ. ಹೊರಡಿ ಕಂದ. ಭಯ್ಯ ನನ್ಗೇನೋ ಕನ್ಫ್ಯೂಷನ್ ಆಗ್ತಿದೆ. ನನಗೆ ಕ್ಲಾರಿಟಿ ಇದೆ, ನಡಿ. ಅವ್ರ ಸೆಟಪ್ ಗೆಟಪ್ ನೋಡ್ತಿದ್ರೆ ಪಕ್ಕಾ ಕಳ್ರು ಅನ್ನಿಸ್ತಾರೆ ಭಯ್ಯ. ನನ್ಗೆ ಎನ್ಕರೇಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಡಿಸ್ಕರೇಜ್ ಮಾಡಬೇಡ. ಇದು ಬೇರೆ ಕೇಡು. ಅಮ್ಮ ಸಾರಿ ರೀ. ಇಲ್ಲ, ನಾನು ನಿನಗೆ ಆಕ್ಚುಲಿ ಸಾರಿ ಕೇಳಬೇಕು. ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ. ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ನಿಮ್ಗೂ ನನ್ಗೂ ಜನ್ಮ ಜನ್ಮದ ಅನುಬಂಧ ಇದೆ ಅಂತ ಅನ್ನಿಸ್ತಿದೆ. ಎಕ್ಸಾಕ್ಟ್ಲಿ ಸೇಮ್ ಫೀಲಿಂಗ್. ನೀವು ಪ್ರತಿದಿನ ಇಲ್ಲಿಗೆ ಬರ್ತೀರಾ? ನೀವು ಬರ್ತೀರಾ ಅಂದ್ರೆ ಇನ್ಮೇಲಿಂದ ನಾನು ಬರ್ತೀನಿ. ಹಾಗಾದ್ರೆ ನಾಳೆ ಸಂಜೆ 4:30ಗೆ ವೇಟ್ ಮಾಡ್ತಿರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮನಿಗೆ ಕಾಣಿಕೆ ಕೊಡೋದಿಕ್ಕೆ ಹೋಗೋಣ. ನನ್ನ ಪರ್ಸು. ನಾನು ಹೇಳಿದ್ ಸರಿಯಾಗಿದೆ ತಾನೆ? ಹೇಳಿದೆ ತಾನೆ ಭಯ್ಯ, ಅವಳು ಕಳ್ಳಿನೇ ಅಷ್ಟೇ, ಫಿಕ್ಸ್. ನಮ್ಗೆ ಗೊತ್ತಿಲ್ದಂಗೆ ಹೊಸ ಶಾಪ. ಬನ್ರ. ನಮಸ್ತೆ ಸರ್. ಏನ್ ಬೇಕಿತ್ತು ಸರ್? 1 kg ಚಿಕನ್, 1 kg ಮಟನ್, 1 kg ಫಿಶ್ ಕೊಡಪ್ಪ. ಸರ್ ಇದು ಕನ್ನಡಕ ಚಾಪು ಸರ್. ಗೊತ್ತಿಲ್ವಾ ನಮ್ಗೆ? ಗ್ಲಾಸ್ ಕೊಡ. ಇದು ಸೂಪರ್ ಆಗಿರುತ್ತೆ ಸರ್, ಒಂದ್ಸಲ ಹಾಕೊಳ್ಳಿ. ಇದು ನೋಡಿ ಹೊಸ ಮಾಡಲು, ಹಾಕೊಳ್ಳಿ. ಚೆನ್ನಾಗಿಲ್ವೇನೋ? ಬ್ರೋ ಚೀಪಾಗಿ ಕಾಣ್ತೀನಿ ಅಂತ ಚೀಪಾಗಿರೋದು ಕೊಟ್ಟಿದ್ಯಾ? ಚೆನ್ನಾಗಿರೋದು ಕೊಡಲೇ. ಇದನ್ನೊಂದ್ಸಲ ಟ್ರೈ ಮಾಡಿ. ದುಬೈಯಿಂದ ನಿನ್ನೆ ಎಷ್ಟು ಬಂದಿದೆ. ಸಿಟಿಲಿ ಮಾಡಲ್ ಯಾರ ಹತ್ರನೂ ಇಲ್ಲ. ಚೆನ್ನಾಗಿದ್ಯೇನೋ? ಅಣ್ಣ ನಮಗೂ ಕೂಡ ತಗೊಳ್ರ. ಸರ್ 7 ಐಟಮ್ಸ್ ತಗೊಂಡ್ರೆ 2000 ರೂಪೀಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಏನ್ ಬೇಡ, ಬಿಲ್ ಎಷ್ಟಾಯ್ತು ಅಂತ ಹೇಳು. ತಗೊಳ್ಳಿ. ಲೇ ಐಟಮ್, ಈ ಐಟಮ್ ರಾಜಂಗೆ ಬಿಲ್ ಕೊಡ್ತೀಯನಾ? ಈ ಬಿಲ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಕೊಡು. ಏನ್ ತಮಾಷೆ ಮಾಡ್ತಾ ಇದ್ಯಾ? ಕೊಟ್ರೆ ಈ ಬಿಲ್ ದುಡ್ಡು ಕೊಡು, ಇಲ್ಲೇ ಇದ್ರೆ ಐಟಮ್ ನೆಲ್ಲ ತೆಗೆದಿಡು. ಐಟಮ್ ಅಣ್ಣನ್ಗೆ ಐಟಮ್ ಹೇಳ್ತಾ ಇದ್ಯಾ? ಈ ಬುದ್ಧಿ ಮೊದ್ಲೇ ಇರ್ಬೇಕಿತ್ತು ರಾಜ. ಒಂದ್ ಏರಿಯಾದಲ್ಲಿ ಶಾಪ್ ಇಟ್ಮೇಲೆ
ಗಿರಾಕಿಗಳು ಹೆಂಗಿದ್ದಾರೆ ಅಂತ ತಿಳ್ಕೊಬೇಕು. ಮೋಸ ಮಾಡೋರು ಯಾರು, ಧಮ್ಕಿ ಹಾಕೋರು ಯಾರು ಅನ್ನೋದನ್ನು ತಿಳ್ಕೊಬೇಕು. ಏನೋ ಐಟಮ್ ರಾಜ. ಇದೆಂತ ಲಾಸ್ ಆಯ್ತಪ್ಪ. ನನ್ ಜೀವನನೂ ಒಂದ್ ಜೀವನನ ಗುರುವೆ. ತಿರುಮಲಗಿರಿರಾಯ ದೇವರ ಉತ್ತರಾಯ ಸುರತ ಬಿನ್ನಾಡರಾಯ ಸುಗುಣ ತೋನೆ ಬ್ಯಾಚುಲರ್ ರೂಮಲ್ಲಿ ಲೇಡಿ ವಾಯ್ಸಾ? ರಾಯ ಸರ್ವಮೋಹನರಾಯ ಧಾಮ. ಆ ಕರಿಯನ್ ಮನೆಯಲ್ಲಿ ಇಷ್ಟು ಚೆನ್ನಾಗಿರೋ ಹುಡುಗಿನ ಫೇಸ್ ಕಟ್ಟೆ ಕಾಣಿಸ್ತಿಲ್ವಲ್ಲ? ಏನು ಇವ್ನು ಹಿಂಗ್ ನೋಡ್ತಾ ಕೂತವನು? ಮಲಗಿರಿರಾಯ ಜರ್ಗೋ. ಏನಪ್ಪ ನೋಡ್ತಿದ್ಯಾ? ಅದು ನಮ್ಮ ಮನೇಲಿ ಲೇಡೀಸ್ ಬಂದಿದಾರಲ್ಲ, ಯಾರವರು? ಆ ಹುಡುಗಿ ನನ್ನ ಫ್ರೆಂಡ್ ಮಗಳು. ಆಹಾ, ಚೆನ್ನಾಗಿದೆ ಚೆನ್ನಾಗಿದೆ. ನನ್ನ ಫ್ರೆಂಡ್ ಮಗಳು ಅಂದ್ರೆ ನನಗೂ ಕೂಡ ಮಗಳೇನೆ. ಹೊಚ್ಚು ಹೊಚ್ಚು ವೇಷ ಹಾಕಿದ್ರೆ ಕುಯ್ದು ಬಿಡ್ತೀನಿ. ಇವನ್ ಬೇರೆ. ಹಲೋ, ಮೇಲಿರೋ ಇನ್ನೊಬ್ಬನ್ಗೂ ಹೇಳ್ಬಿಡು. ನಾನಿರ್ಬೇಕಾದ್ರೆ ಇನ್ನೊಬ್ರಿಗೆ ಎಂಟ್ರಿ ಕೊಡ್ತೀನಾ? ಬಾಯ್ ಮಾವ. ಅಮ್ಮೋ, ಇಷ್ಟು ದಿನ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದವನು ಈಗ ವರ್ಷನೇ ಬದಲಾಯಿಸ್ಬಿಟ್ಟ. ಇವನ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಏನ್ ಸಖತ್ತಾಗಿದ್ದಾಳೆ. ಇಷ್ಟುದ್ದ ಜಡೆ ಹಾಕೊಂಡು ತಕಿಟ ತಕಿಟ. ಈ ಶೂ ಬೇರೆ. ಇಡಿಯಟ್. ಹೀಗೆ ಸೀದಾ ಹೋಗಿ ಅಲ್ಲೇ ಲೆಫ್ಟ್ ಅಲ್ಲಮ್ಮ. ಓಕೆ ಭಯ್ಯ, ಸರಿ ಹೊರಡು. ಎಲ್ಲಿ ಹೋಗ್ಬಿಟ್ಲಿ ಇವಳು? ಹೇ, ತುಂಬಾ ಶಾಕಿಂಗ್ ಆಗಿದೆ. ನೀನ್ ಬ್ಯಾಂಗ್ಳೂರಿಗೆ ಯಾವಾಗ ಬಂದೆ? ನೀನ್ ಡೆಲ್ಲಿಗೆ ಹೋದೆ ಅನ್ಕೊಂಡ್ವಿ ಎಲ್ಲರೂ. ಅಷ್ಟಕ್ಕೂ ನೀನೇನಿಲ್ಲಿ? ನಿಮ್ ಮನೆ ಮೇಲೆ ನಾನು ಇರೋದು. ಹೌದಾ? ಅದ್ ಸರಿ, ನೀನೇನಿಲ್ಲಿ? ಇಲ್ಲೇ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೋರ್ಸ್ಗೆ ಜಾಯಿನ್ ಆಗಿದ್ದೀನಿ. 9 o'clock ಕ್ಲಾಸು. ಸರಿ, ಮತ್ತೆ ನನ್ನ ಕ್ಲಾಸ್ಗೆ ಲೇಟ್ ಆಗುತ್ತೆ. ಸಂಜೆ ಮಾತಾಡೋಣ. ಬಾಯ್ ಬಾಯ್. ನೀನ್ ಮಾಡಿದ್ ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಭಯ್ಯ. ನಾನೇನ್ ಮಾಡ್ದೆ? ಮೊನ್ನೆವರೆಗೂ ಆ ಕಳ್ಳಿನೇ ಮೇನ್ ಲೈನ್ ಅಂತಿದ್ದ, ಇದೇನು ಲೂಪ್ ಲೈನಾ? ಏಯ್, ಆ ಹುಡುಗಿ ಯಾರು ಅಂತ ನಿಂಗೆ ಗೊತ್ತಾ? ಯಾರು? ನನ್ ಸ್ವಂತ ಮಾವನ್ ಮಗಳು ಕಣ ಅವಳು. ಮಾವನ್ ಮಗಳು ಅಂದ್ರೆ ಅಂದ್ರೆ ಸುಬ್ಬಲಕ್ಷ್ಮಿನಾ? ಸುಬ್ಬಲಕ್ಷ್ಮಿನೇ. ನಮ್ ಸುಬ್ಬುನಾ? ಭಯ್ಯ, ಅಲ್ಲಿ ಪಾರ್ಕಲ್ಲಿ ಅದಕ್ಕೆ ಕಾಯ್ತಾ ಇರ್ತಾರೆ, ಬಾ ಹೋಗೋಣ. ಅದ್ಗೆ ಯಾರೋ? ಇದೇನ್ ಭಯ್ಯ ಹೀಗಂತ್ಯಾ? ಇವತ್ತು ಪಾರ್ಕ್ ಬರ್ತೀನಿ ಅಂತ ಹೇಳಿದ್ರು ತಾನೆ? ಅದೇ ನಿನ್ ಲವರು. ಹೇಳು, ಬಾ ಹೋಗೋಣ. ನಡಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದೀವಿ, ಇನ್ನು ಯಾಕೆ ಬಂದಿಲ್ಲ? ಟೈಮಿಗೆ ಬರೋದಕ್ಕೆ ಅದಕ್ಕೆ ಮಾಡ್ತಿರೋದೇನ್ ಸಾಫ್ಟ್ವೇರ್ ಜಾಬಾ? ಹ್ಯಾಂಡ್ ಲೋನ್ ಜಾಬ್. ಓ ಭಯ್ಯ, ಎಲ್ಲಿಗೆ? ಅಲ್ಲಿ ನಿಂತ್ಕೊಂಡು ಬರ್ತಾಳ ಅಂತ ನೋಡ್ತೀನಿ. ಹೋಗು, ನೋಡ್ಕೊಂಡ್ ಬಾ. ನಾನು ನಿನ್ಗಿಷ್ಟನಾ? ಹುಚ್ಚಿಡಿಯೋ ಅಷ್ಟು. ನಿನ್ಗೆ ಅಷ್ಟೊಂದ್ ಇಷ್ಟ ಆದ್ರೆ ಮತ್ತೆ ಖುಷಿಗೇನಾದ್ರೂ ಮಾಡ್ಬೋದಲ್ಲ? ಏನ್ ಮಾಡ್ಲಿ? ಇಷ್ಟ ಇದ್ರೆ 4 ಮುತ್ತು, ಇನ್ನೂ ಇಷ್ಟ ಆದ್ರೆ 1 ಹಗ್. ಅಯ್ಯೋಪ್ಪ, 4 ಮುತ್ತೇನು? ನೀನ್ ಕೇಳಿದ್ರೆ 40 ಕೊಡ್ತೀನಿ. ಬಿಡು ಪ್ಲೀಸ್. ಅಯ್ಯೋ,
ಏಯ್ ಬಿಡೋ ಬಿಡು. ಏನ್ ಭಯ ಸೆಂಟ್ರಲ್ಲಿ? ಅಷ್ಟಕ್ಕೂ ನೀನೇನ್ ಮಾಡ್ತಿದ್ಯಾ ನಿಂಗೆ ಅರ್ಥ ಆಗ್ತಾ ಇದ್ಯಾ? ಸುಬ್ಬಲಕ್ಷ್ಮಿ ಅನ್ಕೊಂಡಲ್ವಾ? ಯಾಕೆ ಅಯ್ಯಪ್ಪ 1+1 ಆಫರು, ಬೈ 1 get 1 ಫ್ರೀ. ಅಮ್ಮ ಬಾ ರಾಜ, 3 ಜನ ಸೇರಿ ಕುದುರ್ಸೋಣ. ಅಯ್ಯೋ ಅದ್ ಯಾಕಂಗ ಆಡ್ತೀಯ ಮೆಣಸಿನ್ಕಾಯಿ ಟಂಗೆ? ಬಾ ರಾಜ ನೀನು. ಯಾಕೆ ಮತ್ ಕೊಡ್ಬೇಕಾದ್ರೆ ಏನಾಗಿತ್ತು? ಸರಿ ಬಿಡು, ದುಡ್ಡು ಕೊಡೀಗ. ದುಡ್ಡಿಲ್ಲ ಏನಿಲ್ಲ, ಹೋಗು. ಮಜಾ ಮಾತ್ರ ನಿಂಗೆ ಫ್ರೀ ಆಗ್ಬೇಕು, ಇವಾಗ ದುಡ್ಡೇನು ಕೊಡಲ್ಲ ಅಂತ್ಯಾ? ಏನು ನೋಡ್ತಾ ಇದ್ದೀರಾ? ನಮ್ ಯೂನಿಯನ್ ಕಂಪ್ಲೇಂಟ್ ಮಾಡಿದ್ರೆ ಮನೆಗ್ ಬಂದೇ ದುಡ್ಡು ವಸೂಲಿ ಮಾಡ್ತಾರೆ. ಏನು ಮಾಡ್ಲಾ? ನೀವಿಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ತಗೋ. ನಾನು ಬಿಕಾಂ ಓದ್ತಾ ಇದ್ದೀನಿ. ಪೇರೆಂಟ್ ಅಂದ್ರಿ? ನಾನೇನು ಹೇಳೇ ಇಲ್ವಲ್ಲ. ಅಂದ್ರೆ ಏನಂತೀರಾ? ನಾನು ಹೇಳಲ್ಲ ರೀ. ಅದ್ಯಾಕೆ? ನನ್ನ ಹೆಸರು ಒಂಥರ ಇದೆ, ಅದಕ್ಕೆ ಹೇಳಕ್ಕೂ ಚೆನ್ನಾಗಿರಲ್ಲ, ಕೇಳಕ್ಕೂ ಚೆನ್ನಾಗಿರಲ್ಲ. ಹಾಗಾದ್ರೆ ತಿಳ್ಕೋಬೇಕು, ಏನು ಅಂತ ಹೇಳಿ. ಬಾಬಾ ಬಾಬಾ ಅಲ್ವಾ, ನಾನು ಹೇಳಲ್ಲ ಅಂತ. ಇಬ್ರು ಒಂದೇ ತರ ಇದಾರಲ್ಲ. ಅಲ್ಲಮ್ಮ, ಈಗ ನೀನು ಇವನ್ನ ಏನಂತ ಕರ್ದೆ? ಮಾತೇ ಕೇಳಲ್ಲ ಅಂತೀರಾ? ಬೇಡ ಬಿಡಿ. ಇಲ್ಲಿ ನೋಡಿ, ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅಯ್ಯೋ ದೇವ್ರೆ, ಸರಿ ಬಿಡಿ ಹೇಳ್ತೀನಿ. ಅದು ನನ್ನ ಹೆಸರು ಪಾಪ ಅಂತ. ಭಾವನ? ಹೌದು ಕಣ್ರಿ, ಎಲ್ರು ನನ್ನ ಪಾಪ ಅಂತಾನೆ. ಭಾವ ಅಂತ ಕರ್ದೆ ತಾನೆ? ಹೌದು ಅಂಕಲ್. ಇವನೇನಾ ನಿಮ್ ಭಾವ? ಅವನ್ ಹೆಸರೇ ಬಾವಾ ಅಂತ ಅಂಕಲ್. ಮತ್ತೆ ಈ ಕಳ್ಳನ್ ತರ ನೋಡೋನ್ ಹೆಸರೇನಂತ ಅಂದೆ? ಅದು ನನ್ನ ಹೆಸರನ್ನ ಹೇಳಿಲ್ಲ ಮಾವ. ಇವಾಗ ಹೇಳೋ. ಮೈ ನೇಮ್ ಈಸ್ ಪ್ರೇಮ್ ಕುಮಾರ್, ಆದ್ರೆ ಪ್ರೀತಿಯಿಂದ ಲವ್ ಕುಮಾರ್ ಅಂತ ಕರಿಬಹುದು. ಲವ್ವು ಗಿವ್ವು ಅಂತಂದ್ರೆ ನಿನ್ನ ಕೊಬ್ಬುನ ಕುಯ್ದು ಹಾಕಿ ಉಪ್ಪಿನಕಾಯಿ ಹಾಕ್ಬಿಡ್ತೀನ್ರಲೇ. ಹೋಗ್ರ ಹೋಗ. ಬಾವಾ, ನೀವಿಬ್ರು ಏನ್ ಒಂದೇ ತರ ಇದ್ದೀರಲ್ಲ? ನೀವು ಕ್ಲಾಸ್ ಆಗಿದ್ರೆ ಇವನು ಮಾಸ್ ಆಗಿದ್ದಾನೆ. ನಾನು ಮಾಸ? ನಿನ್ಗೊಂದ್ ವಿಷಯ ಗೊತ್ತಾ? ನಿಮ್ ಬಾವ ಒಬ್ಬ ಕಳ್ಳಿನ ಪ್ರೀತಿಸ್ತಾ ಇದ್ದಾನೆ. ಕಳ್ಳಿ ಅಲ್ಲ, ದೇವತೆ. ದೇವತೆ ತರ ಇದ್ದಾಳೆ. ನಾನ್ ಹೇಳಿದ್ದು ಅದೇ, ದೇವತೆ ತರ ಇರೋ ಕಳ್ಳಿ ಅಂತ. ಏಯ್ ಹೇ, ಒಂದ್ ನಿಮಿಷ, ಅಪ್ಪನ್ ಕಾಲ್ ಬಂತು. ಹಾ ಅಪ್ಪ. ಹೇಗಿದ್ಯಮ್ಮ? ಚೆನ್ನಾಗಿ ಓದ್ತಾ ಇದೀಯಾ? ನಾನ್ ಡೆಲ್ಲಿಯಿಂದ ನಾಳೆ ಬರ್ತಿದ್ದೀನಿ. ಡೆಲ್ಲಿ ಎಲ್ಲ ಹುಡುಕಿದ್ರು ಅವ್ನು ಸಿಗ್ಲಿಲ್ಲಮ್ಮ. ಅವನ್ ಫ್ರೆಂಡ್ಸು ಮುಂಬೈನಲ್ಲಿದ್ದಾರಂತೆ. ನಾನೀಗ ಮುಂಬೈಗೆ ಹೋಗ್ತಾ ಇದ್ದೀನಿ. ನಾನು ಹೇಗಾದ್ರೂ ಮಾಡಿ ಭಾವನ್ ಕರ್ಕೊಂಡ್ ಬರ್ತೀನಿ, ಟೆನ್ಷನ್ ಮಾಡ್ಕೋಬೇಡ. ಸರಿ, ಇಡ್ತೀನಮ್ಮ. ಅಬ್ಬಬ್ಬಾ, ಈ ಹುಡುಗಿನ್ ಹೇಗಾದ್ರೂ ಮಾಡಿ ಪಟಾಯಿಸ್ಕೋಬೇಕು. ಇವ್ನ್ ಯಾರೋ ನನ್ ಸೊಂಟ ಮುಟ್ತಿದ್ದಾನೆ. ನನಗೇನು ಗೊತ್ತಿಲ್ಲ. ಈ ಬಕ್ರ ನನ್ ಮಗ ನನ್ಗೋಸ್ಕರನೇ ಇಟ್ಕೊಂಡಿದ್ದಾನೆ. Basically, the sun is very hot. My skin is burning. That's why this all. 1 minute. ಏನು? ನನ್ ಪರ್ಸು. ಇವ್ರೇನಾ ಆ ಬಕ್ರಗಳು? ಭಯ್ಯ, ಆ ಕಳ್ಳಿ ನನ್ ಪರ್ಸ್ ಕತ್ಕೊಂಡು ಹೋಗ್ತಿದ್ದಾಳೆ. ಏಯ್ ನಿಂತ್ಕೊಳ್ಳೆ. ಏಯ್ ನಿಂತ್ಕೋ. ಏಯ್ ನಿಂತ್ಕೋ ನಿಂತ್ಕೋ. ಏಯ್ ಕಳ್ಳಿ ನಿಂತ್ಕೊಳ್ಳೆ. ಎಲ್ಲಿ ತಪ್ಪ? ಏಯ್, ಹತ್ರ ಬರ್ತೀನೋ? ಅಮ್ಮೋ ನನ್ ಮೂಗು. ಹಿಡ್ಕೊಂಡ್ಬಿಟ್ಟೆ.
ನನ್ ಸಾಮಾನು ಹೊಡ್ದಾಕ್ಬಿಟ್ಲು, ಬೇಗ ಬಾಬಯ್ಯ. ನೋಡು ಭಯ್ಯ. ಸಾರಿ ಲವ, ನಿನ್ ಪರ್ಸಲ್ಲಿ ಎಷ್ಟಿತ್ತು ಅಂತ ಹೇಳು, ನಾನು ಕೊಡ್ತೀನಿ. 10 ರೂಪಾಯಿ. ಬರೀ 10 ರೂಪಾಯಿಗೋಸ್ಕರ ಇಷ್ಟು ಕಿಲೋಮೀಟರ್ ಓಡ್ಕೊಂಬಂದ? ತಲೆ ಕೆಡ್ಸ್ಕೊಬೇಡ, 10 ರೂಪಾಯಿ ನಾನು ಕೊಡ್ತೀನಿ. ಬೇಕಾಗಿಲ್ಲ ಬಿಡು. ಅವಳ ಪರ್ಸ್ ನಾನ್ ಕದ್ಬಿಟ್ನಲ್ಲ. ಏನಂಕಲ್? ಏನಿಲ್ಲ, ನಿಮ್ಮವನು ಪರ್ಸನ್ ಕಳ್ದಾಕೊಂಡಂತೆ. ಆ ಪರ್ಸ್ ಈ ಹುಡುಗಿಗೆ ಸಿಕ್ತಂತೆ. ಇವತ್ತಿನ ಕಾಲದಲ್ಲಿ ಇಂಥವ್ರು ಎಲ್ಲಿ ಸಿಗ್ತಾರಯ್ಯ? ಪರ್ಸ್ ಸಿಕ್ಕಿದ್ರೆ ಮನೇನೆ ಹುಡುಕೊಂಡು ಇಲ್ಲಿಗೆ ತಂದ್ಕೊಡೋರು. ಈ ಫೋನ್ ಬೇರೆ ಒಂದು. ಅಮ್ಮ, ನೀನ್ ಮಾತಾಡ್ಕೊಳಮ್ಮ. ಹಲೋ, ತಗೊಳ್ಳಿ ನಿಮ್ ಪರ್ಸ್. ನನ್ ಪರ್ಸ್ ನನಗೆ ಕೊಡಿ. ಇನ್ಯಾವ ಪರ್ಸು? ಆ ದುಡ್ಡು ಯಾವಾಗ್ಲೋ ಖರ್ಚು ಮಾಡ್ಬಿಟ್ಟು. ಅದು ನನ್ನ ಸ್ಯಾಲ್ರಿ ಅಮೌಂಟ್. ನೀನ್ ಡ್ಯೂಟಿಯಲ್ಲಿ ಗುಡಿ ಇಲ್ಲ, ಪಾರ್ಕ್ ಅಲ್ಲ. ಹೌದು, ಕಳ್ತನ ಮಾಡಕ್ಕೆ ನಿಂಗೆ ನಾಚಿಕೆ ಹಾಕೋದಿಲ್ವಾ? ಯಾವ್ದನ್ನ ಜಾಬ್ ಮಾಡ್ಕೊಂಡ್ ಬದುಕ್ಬೋದಲ್ವಾ? ಜಾಬ್ ಮಾಡಿದ್ರೆ ಜೇಬ್ ತುಂಬಲ್ಲ ಭಯ್ಯ. ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ. ದಿನಕ್ಕೆ 3,000 ಬೇಕು. ಯಾವ ಜಾಬಿಂದ ದಿನಕ್ಕೆ ಅಷ್ಟು ದುಡ್ಡು ಬರುತ್ತೆ? ಯಾರ ಪಕ್ಕದಲ್ಲಾದ್ರೂ ಮಲ್ಗಿದ್ರೆ ಅಷ್ಟು ದುಡ್ಡು ಬರುತ್ತೆ. ನನ್ ಮಾತ್ ಮೇಲೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನೀವೇ ಬನ್ನಿ, ನಮ್ಮಮ್ಮನ್ನ ತೋರಿಸ್ತೀನಿ. ನಂಬಿಕೆ ಬಂದ್ಮೇಲೆ ನನಗ್ ದುಡ್ಡು ಕೊಡಿ. ಅಮ್ಮ ಹೇಗಿದ್ದಾರೆ ಡಾಕ್ಟರ್? ಇನ್ನು 24 ಗಂಟೆವರೆಗೂ ಏನು ಹೇಳಕ್ಕಾಗಲ್ಲ. ವೇಟ್ ಅಂಡ್ ಸಿ. ಆಕ್ಸಿಡೆಂಟ್ ಆಯ್ತು. ನಮ್ಮವ್ರು ಯಾರು ಸಹಾಯ ಮಾಡ್ಲಿಲ್ಲ. ಮಾರೋದಕ್ಕೆ ಆಸ್ತಿ ಆಗ್ಲಿ, ಸ್ಪಂದಿಸೋದಕ್ಕೆ ನಮ್ಮವರು ಅಂತ ಯಾರೂ ಇಲ್ಲ. ಅಮ್ಮನ್ ಕಳ್ಕೊಳಕ್ಕಾಗ್ದೆ, ದೇಹ ಮಾರ್ಕೊಳಕ್ಕಾಗ್ದೆ ಹೀಗ್ ಕಳ್ತನ ಮಾಡ್ತಿದ್ದೀನಿ. ಆಪರೇಷನ್ ಬೇಡ ರೀ. ಪರವಾಗಿಲ್ಲ ಕಣ್ರಿ, ತಗೊಳ್ರಿ. ಇದನ್ನ ಅಡ ಇಟ್ಟು ನಿಮ್ಮಮ್ಮನ ಉಳಿಸ್ಕೊಳ್ಳಿ, ಆಮೇಲೆ ಇದನ್ನ ನಾನು ಇಸ್ಕೋತೀನಿ. ಸತ್ಯ, ಇನ್ನೊಂದು ವಿಷಯ, ಇನ್ಮೇಲೆ ಕಳ್ತನ ಮಾಡಬೇಡ ಪ್ಲೀಸ್. ನಿಮ್ಮಮ್ಮನ ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೋ ಅದು ನಾನೇ ಕೊಡ್ತೀನಿ. ಬರ್ತೀನಿ. ಭಯ್ಯ, ಬಸ್ ಸ್ಟ್ಯಾಂಡೇ ಬೆಡ್ಡು, ಬ್ರೆಡ್ಡೇ ಫುಡ್ಡು ಅನ್ಕೊಂಡಿದ್ ನನಗೆ ರಾಯಲ್ ಫುಡ್ ಲಕ್ಸುರಿ ಬೆಡ್ ಕೊಟ್ಟಿದ್ಯಾ? ಅಂತದ್ರಲ್ಲಿ ನನ್ ಕಣ್ಮುಂದೆ ನಿನ್ ಲೈಫ್ ಸ್ಪಾಯ್ಲ್ ಆಗ್ತಿದ್ರೆ ನೋಡಕ್ ಆಗ್ತಿಲ್ಲ ಭಯ್ಯ, ನೋಡಕ್ ಆಗ್ತಿಲ್ಲ. ನೀನ್ ಏನೇ ಹೇಳು, ಬಟ್ ಐ ಲವ್ ಸತ್ಯ. ಪೀಕ್ಸ್ ಭಯ್ಯ, ನಿನ್ ಹುಚ್ಚು ಪೀಕಿಗೆ ಹೋಗ್ಬಿಟ್ಟಿದೆ. ನೀನು ಮನ್ಸಿಂದ ಅಲ್ಲ, ಬುದ್ಧಿಯಿಂದ ಯೋಚನೆ ಮಾಡಿದ್ರು ನಾನ್ ಸತ್ಯನೇ ಮದ್ವೆ ಆಗೋದು. ಅಯ್ಯೋ ಹುಚ್ಚ ನನ್ ಮಗನೆ, ಅದು ಕೊಚ್ಚೆ ನೀರಂದ್ರು ಅದ್ರಲ್ಲೇ ಹಾರ್ತೀನಿ ಅಂತೀಯಲ್ಲ, ಏನ್ ಹೇಳೋಣ ನಿನ್ಗೆ? ಏಯ್, ನಿನ್ ಲಿಮಿಟ್ ನಾನು ದಾಟ್ತಾ ಇದೀಯಾ? ಸರ್, ಸಾರಿ ಭಯ್ಯ. ಗುಡ್ ನೈಟಾ? ನಿನ್ ಡಿಕ್ಕಿ ಏನೋ ಆಟೋ ಒಳಗೆ ಸಿಕ್ಕಾಕೊಂಡಿದೆ. ನನ್ನ ನೀನು ಗೆಲ್ಲಲಾರೆ. ಸೇಟು ಐಟಮ್ ರಾಜ ಬರ್ತಾವನೆ. ಐಟಮ್ ರಾಜ ಏಕೌನ್ರೆ? ಈ ಏರಿಯಾಗೆ ನೀವು ಹೊಸಬ್ರು, ಇವನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಆಟಮ್ ಬಾಂಬ್ ಬಗ್ಗೆ ಗೊತ್ತಿಲ್ಲದೆ ಇದ್ರು ಪರವಾಗಿಲ್ಲ, ಆದ್ರೆ ಇವನ್ ತುಂಬಾನೇ ಮೋಸವಾದವನು. ನಮ್ಮ ಅಂಗಡಿಲಿ ಒಂದು ಐಟಮ್ ತಗೊಂಡ ಅಂತ ಇಟ್ಕೊಳ್ಳಿ, ಅದಕ್ಕೆ ಬಿಲ್ಲು ಕೊಡ್ಬೇಕು, ಬಿಲ್ಲಲ್ಲಿರೋ ಹಣನೂ ಕೊಡ್ಬೇಕು. ನಾನ್ ಕೊಡಲ್ಲ ಅಂದ್ರೆ? ಕೊಡದೆ ಹೋದ್ರೆ ನೀವು ನನ್ನ ಹಾಗೆ ಕ್ಲೀನರ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ನಿಮ್ ಐಟಮ್ಗಳನ್ನ ಸೇವ್ ಮಾಡದೇ ಇದ್ರು ಕನಿಷ್ಠ ನಿಮ್ ದುಡ್ಡನ್ನಾದ್ರೂ ಸೇವ್ ಮಾಡ್ತೀನಿ. ಹೇಗ್ ಸೇವ್ ಮಾಡ್ತೀಯಪ್ಪ? ಬಾಸ್ ಯಾರೋ? ನೀನೇ ಅಣ್ಣ. ನಮ್ಗೇನ್ರೋ ಬೇಕೋ? ಒಂದು ಫ್ರಿಡ್ಜ್, ಒಂದು ಟಿವಿ ಬೇಕಣ್ಣ. ಅಷ್ಟೇನಾ ಅಣ್ಣ? ಈ ಫ್ರಿಡ್ಜ್ ನೋಡ್ದ? ಏನ್ರೋ, 1 ರೂಪಾಯಿಗೆ ಟಿವಿನಾ? 3 ರೂಪಾಯಿ ಫ್ರಿಡ್ಜಾ? ಏನ್ ಬೇಕು ನಿಮ್ಗೆ? ಎಲ್ಲ ಆಫರ್ ಸೇಲ್, 99% ಡಿಸ್ಕೌಂಟ್. ಇರ್ಲಿ ಸೇಟು, 10 ಟಿವಿ ಕೊಡು. 2 ಲಕ್ಷ. 10 ವಾಷಿಂಗ್ ಮಿಷಿನ್. 5 ಲಕ್ಷ. 10 ಫ್ರಿಡ್ಜು. 10 ಲಕ್ಷ. ಪ್ಯಾಕ್ ಮಾಡು.
ಸೇಠ್ಜಿ ಬಿಲ್ ಎಷ್ಟಾಯ್ತು ಅಂತ ಹೇಳೋ. 50 ರೂಪಾಯಿ ಅಣ್ಣ. ಎಷ್ಟು? 50 ರೂಪಾಯಿ. ಓಕೆ ತಗೋ. ಐಟಮ್ ರಾಜನ್ಗೆ ಆಫರ್ ಕೊಟ್ಟು ಐಟಮ್ ರಾಜನ್ ಕೈಯಿಂದ ತಪ್ಪಿಸ್ಕೊಂಡಿದ್ದು ಈ ಚರಿತ್ರೆಲೇ ಇಲ್ಲ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಗೆ ಅಂತಾನೆ ಹಣ್ಣು ತಗೊಂಬಂದೆ. ಯಾರಪ್ಪ ನೀನು? ನಿಮ್ ಮಗಳು ಸತ್ಯ ಅವ್ರ ಫ್ರೆಂಡ್ ಅಮ್ಮ. ಮಂಗಳ ಮಗ? ಮಗ ಯಾರು ಸರ್ ನೀವು? ನೀವ್ಯಾರು? ನನ್ನ ಹೆಸರು ಸಂತಾನ. ಅವ್ರ ಏಕೈಕ ಸಂತಾನ ನಾನೇ. ನೋಡ್ ಸತ್ಯ, ನನ್ನ ದೃಷ್ಟಿಲಿ ಪ್ರೀತಿ ಹೆಸರಲ್ಲಿ ಮೋಸ ಮಾಡೋದು ಎಷ್ಟು ದೊಡ್ಡ ತಪ್ಪೋ, ಪ್ರೀತಿ ಮಾಡೋರಿಗೆ ಮೋಸ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಅಷ್ಟಕ್ಕೂ ನಂಗೆ ಯಾಕೆ ಈ ತರ ಮೋಸ ಮಾಡಿದೆ? ಮೋಸ ಹೋಗೋದ್ ನಿನ್ ತಪ್ಪು, ಮೋಸ ಮಾಡೋದ್ ನನ್ ಕೆಲ್ಸ. ಆದ್ರೂ ಪ್ರೀತಿ ಗೀತಿ ನಂಗೆ ಸೆಟ್ ಆಗಲ್ಲ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಅಮ್ಮನ ನೆನಪಲ್ಲಿರುವಂತ ಈ ಉಂಗ್ರನೂ ನೀನು ಕೊಟ್ಬಿಟ್ಟೆ. ನಿನ್ಗ ಉಂಗ್ರ ಚೈನ್ ಬೇಕಾ? ಮಾರ್ವಾಡಿ ಹತ್ರ ಅಡ ಇಟ್ಟಿದ್ದೀನಿ, 1 ವೀಕಲ್ ತಂದ್ಕೊಡ್ತೀನಿ. ಸತ್ಯ, ನಾನು ಉಂಗ್ರನ ಕೇಳ್ತಾ ಇಲ್ಲ. ಜಸ್ಟ್ ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಮಾಡ್ಸೋದಿಕ್ಕಷ್ಟೇ. ಕುಶಾಲ್, ನನ್ ದೃಷ್ಟಿಲಿ ಗಾಂಧಿ ತಾತ ಇದ್ರೆ ದುಡ್ಡು, ಉಂಗ್ರ ಇದ್ರೆ ಒಡವೆ ಅಷ್ಟೇ. ದಯವಿಟ್ಟು ನನಗ್ ಹಿಂಸೆ ಕೊಡ್ಬೇಡ. ಹೋಗು, ಆಟೋ ಇಲ್ಲೇ ನಿಲ್ಸಿ. ಸತ್ಯ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ಸತ್ಯ ಸತ್ಯ ಪ್ಲೀಸ್. ಹೊರಟೋಗು ಕುಶಾಲ್, ಬಿಟ್ಬಿಡು ನನ್ನ. ಸತ್ಯ ನಿಂತ್ಕೋ. ಹೋಗ್ತೀನಿ, ಆದ್ರೆ ಒಂದನ್ ಮಾತ್ರ ನೆನಪಲ್ಲಿ ಇಟ್ಕೋ. ನನ್ನಂತವನ್ನ ಕಳ್ಕೊಂಡೆ ಅಂತ ನಿನ್ ಲೈಫ್ ಲಾಂಗ್ ಕೊರಗ್ತೀಯ. ಹೋಗೆ. ತಗೊಳ್ಳಿ ಚಾಕ್ಲೇಟ್. ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದೆ ಅಕ್ಕ. ಮತ್ತೆ ಕಿಟ್ಟು ಭಿಕ್ಷೆ ಬೇಡಕ್ ಹೋಗಿದ್ದಾನೆ ಅಕ್ಕ. ಏಯ್, ಎಸ್ ಸರಿ ಹೇಳಿದ್ದೀನೋ ಭಿಕ್ಷೆ ಬೇಡಕ್ ಹೋಗ್ಬೇಡಿ ಅಂತ. ನಿಮ್ಮನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸ್ತಿರೋದು ನೀವ್ ಭಿಕ್ಷೆ ಬೇಡ್ಲಿ ಅಂತಲ್ಲ, ಚೆನ್ನಾಗಿ ಓದ್ಕೊಳ್ಳೋದಿಕ್ಕೆ. ನೀವೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಆಫೀಸರ್ಗಳಾಗ್ಬೇಕು. ನೀವ್ ನಂತರ ಆಗ್ಬೇಡ್ರು. ಸರಿ ಆಯ್ತಕ್ಕ, ಇನ್ನೊಂದ್ಸಲಿ ಭಿಕ್ಷೆ ಬೇಡಕ್ ಹೋಗಲ್ಲ ಅಕ್ಕ. ಅಣ್ಣ, ಏನಮ್ಮ? ಈ ದುಡ್ಡು ಇಟ್ಕೊಳ್ಳಿ, ಮಕ್ಳು ಸ್ಕೂಲ್ ಫೀಸ್ಗೆ ಸಹಾಯ ಆಗುತ್ತೆ. ಓಕೆನಾ? ನಿಮ್ಗ್ಯಾಕಮ್ಮ ಕಷ್ಟ? ಇದ್ರಲ್ಲಿ ಕಷ್ಟ ಏನಿದೆ ಅಣ್ಣ? ನಾನು ಒಬ್ಳ ಅನಾಥೆ. ನಾನಿಲ್ಲಿಂದ ಹೋದ್ಮೇಲೆ ಅವ್ರೆಲ್ಲ ಅನಾಥರಾಗ್ಬಾರ್ದು. ಅವ್ರಿಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ಹುಷಾರು ಅಣ್ಣ. ಹಾಗೆ ಆಗ್ಲಮ್ಮ. ನೋಡಿದ್ಯಲ್ಲ ನನ್ ಪರಿಸ್ಥಿತಿ. ಕುಶಾಲ್, ನಿನಗಾಗ್ಲೇ ಹೇಳ್ದೆ, ಈಗ್ಲೂ ಹೇಳ್ತಿದ್ದೀನಿ, ನಿನ್ಗೂ ನನ್ಗೂ ಸೆಟ್ ಆಗಲ್ಲ. ನಾನು ಅವಾಗಿವಾಗಲ್ಲ, ಯಾವಾಗ್ಲೂ ಫಿಕ್ಸ್ ಆಗ್ಬಿಟ್ಟೆ, ನೀನ್ ನನ್ನವಳು ಅಂತ. ಜರ ಧ್ಯಾನ್ ಸೆ ಸೋಚೋ. 10 ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸೋದು ಅಂದ್ರೆ ಏನ್ ತಮಾಷೆ ಮಾತಾ? ಅವ್ರಿಗೆ ಡ್ರೆಸ್ಸು, ಶೂವು, ಬೆಲ್ಟು, ಟೈಗಳು, ಬುಕ್ಸ್ಗಳು, ಇನ್ನ ಬರೆಯೋದಕ್ ಪೆನ್ಸಿಲ್ಲು, ಅದನ್ನ ಎರಿಯೋದಕ್ ಮೆಂಡರು, ಅಳ್ಸೋದಕ್ ರಬ್ಬರು. ಕನಿಷ್ಠ ಒಬ್ರಿಗೆ 2,000 ಅನ್ಕೊಂಡ್ರು, ತಿಂಗ್ಳಿಗೆ 20,000. 20,000ನಾ? ಹಾ. ಅದಕ್ಕೆ ಇವಾಗ ಏನ್ ಮಾಡೋದು? ಸಿಂಪಲ್ ಭಯ್ಯ, ಬ್ಯಾಂಕಲ್ಲಿ 10 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡು. 2% ಇಂಟ್ರೆಸ್ಟ್ ಅನ್ಕೊಂಡ್ರು ತಿಂಗ್ಳಿಗೆ 20,000 ಬರುತ್ತೆ. 10 ಲಕ್ಷನಾ? ಈ ಕಡಿಮೆ ಟೈಮಲ್ಲಿ ಹಣ ಹೆಂಗೋ ತರೋದು? ಇನ್ಸ್ಟೆಂಟ್ ಆಗಿ ದುಡ್ಡು ಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಮಾರ್ಗಗಳಿವೆ. ಅದೇನಂದ್ರೆ ರೇಸ್ ಆಡ್ಬಹುದು. ಕುಂಟು ಕುದುರೆ ಮೇಲೆ ನಾವು ಪಂದ್ಯ ಕಟ್ಟಿದ್ರು ಆ ಕುದುರೆನೇ ಗೆಲ್ಬೇಕು. ಕಾರ್ಡ್ಸ್ ಕೂಡ ಆಡ್ಬಹುದು. 3 ಕಾರ್ಡ್ ಬಿದ್ರು ಸಹ ಅದು ನಮಗ್ ಬೇಕಾದಾಗೆ ಬೀಳ್ಬೇಕು. ಏಯ್ ಪುಂಗ್ಬೇಡ ಕಣ, ಮ್ಯಾಟ್ರ್ ಹೇಳು. ಹೆಸರು ಲವಕುಮಾರ್. ಹುಡುಕೊಟ್ಟವ್ರಿಗೆ 25 ಲಕ್ಷ. ಸಪೋಸ್ ಒಂದು ವೇಳೆ ಈ ತರ ತಪ್ಪಿಸ್ಕೊಂಡಿರೋ ಹುಡುಗ ಕೂಡ ನಮಗೆ ಸಿಗ್ಬೇಕು ಅಂದ್ರೆ ಟೋಟಲ್ ಆಗಿ ನಮ್ಗೆ ಅದೃಷ್ಟ ಇರ್ಬೇಕು. ವರ್ಕೌಟ್ ಆಗುತ್ತಾ? ಅಷ್ಟೇ ಭಯ್ಯ, ಅಷ್ಟೇ. ಏನ್ರೋ ಒಳ್ಳೆ ಮನೆ ಮುಂದೆ ನಿಲ್ಸೋ ದೃಷ್ಟಿಗೊಂಬೆಗಳ ತರ ಬಂದ್ ನಿಂತಿದ್ದೀರಲ್ಲ, ಏನ್ ಹೇಳ್ರೋ?
ನೀವ್ ಎಣ್ಣೆ ಕುಡಿ ಅಂದ್ರು ನಾವು ಕುಡಿಯಲ್ಲಣ್ಣ. ಏನ ಮನೇಲಿ ಐಟಮ್ಸ್ ಕಡಿಮೆ ಆಗಿದ್ಯಾ? ಐಟಮ್ಸ್ ಏನಣ್ಣ, ಐಟಮ್ ಮಸ್ತಾಗಿದ್ಯಾಣ. ಮತ್ತೆ ಇನ್ನೇನು? ಮನೇಲಿ ದುಡ್ಡಿಲ್ದೆ ಐಟಮ್ನೆಲ್ಲ OLX.com ಅಲ್ಲಿ ಮಾರ್ತಾ ಇದ್ದೀವಣ. ಮನೇಲಿ ಹೆಂಡತಿ ಐಟಮ್ ಬೇಡ ಕಾಸು ಬೇಕು ಅಂತ ಅವಳೆ. ಈಗೇನ್ ಮಾಡೋದು? ಯಾವ್ದಾದ್ರು ಕ್ರೈಮ್ ಮಾಡಿ ಕ್ಯಾಶ್ ಸಂಪಾದನೆ ಮಾಡೋಣ ಅಣ್ಣ. ಹಾಗಾದ್ರೆ ಸುಪಾರಿ ತಗೊಂಡು ಮರ್ಡರ್ ಮಾಡೋದಾ? ಅಣ್ಣ ಬೇಡಣ, ನಾವು ಜೈಲ್ಗೆ ಹೋದ್ರೆ ಹೆಂಡತಿ ಮಕ್ಳು ಕಷ್ಟ ಪಡ್ತಾರೆ. ಬೇರೆ ಏನಾದ್ರು ಐಡಿಯಾ ಇದ್ರೆ ಹೇಳೋಣ, ಇದು ಚೆನ್ನಾಗಿಲ್ಲ. ಹೌದಣ್ಣ. ಹಂಗಾದ್ರೆ ಲ್ಯಾಂಡ್ ಸೆಟ್ಲ್ಮೆಂಟ್ ಮಾಡೋಣ. ಖಾಲಿ ಇರೋ ಜಾಗನೆಲ್ಲ ನಾವು ತಗೊಳ್ಳೋಣ. ಸುಮ್ನಿರಣ, ತಮಾಷೆ ಮಾಡ್ತಿದ್ಯಾ? ಬೆಂಗಳೂರಲ್ಲಿ ಖಾಲಿ ಜಾಗ ಎಲ್ಲಿದೆ? ಇದ್ರು 10-20 ಸರಿ ಇಷ್ಟೊತ್ಗಾಗ್ಲೇ ಕಬ್ಜಾ ಆಗಿರುತ್ತೆ. ಮತ್ ಏನ್ ಮಾಡುವಂತ್ಯಾ? ಕಿಡ್ನಾಪ್ ಮಾಡೋಣ ಅಣ್ಣ. ಕಿಡ್ನಾಪಿಂಗ? ಹೌದಣ್ಣ, ದೊಡ್ಡವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡೋಣ. ಕಿಡ್ನಾಪ್ ಮಾಡಿ ಆಮೇಲೆ ದುಡ್ಡು ಕೇಳೋಣ. ಅವ್ರು ಪೊಲೀಸ್ ಹತ್ರ ಹೇಳ್ತೀನಿ ಅಂತಂದ್ರೆ ಸಾಯಿಸ್ತೀವಿ ಅಂತ ಬೆದರಿಸೋಣ. ಅವಾಗ ಅವ್ರು ಖಂಡಿತವಾಗ್ಲೂ ದುಡ್ಡು ಕೊಡ್ತಾರೆ. ಆಮೇಲೆ ನಾವೆಲ್ಲ ಸೇಫ್ ಅಣ್ಣ. ಎಲ್ಲರಿಗೂ ಓಕೆ ಅಂದ್ರೆ ನನಗೂ ಓಕೆನೆ. ಸರಿ, ಟೀ ಕುಡಿರಿ. ದುಡ್ಡಿಗೆ ಇಷ್ಟು ಅವಶ್ಯಕತೆ ಇದೆ ಅಂತ, ದುಡ್ಡಿದ್ರೆ ಲೈಫಲ್ಲಿ ವೈಫ್ ಬರೋದು ಅಂತ ಯಾವತ್ತೂ ಅನ್ಕೊಂಡಿಲ್ಲ ಕಣೋ. ಭಯ್ಯ, ಪ್ರಾಬ್ಲಮ್ನ ಮತ್ತೆ ಮತ್ತೆ ನೆನೆಸ್ಕೊಂಡು ಬಾಧೆ ಪಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಬಗೆಹರಿಸಿದ್ರೆ ಮಾತ್ರ ಸಾಲ್ವ್ ಆಗೋದು. ಆದ್ರೆ ನಡೆಯೋದು ನಡೀತಾನೆ ಇರುತ್ತೆ. ಅದು ನಿಜಾನೇ. ಭಯ್ಯ, ಪೇಪರ್ ಅಲ್ಲಿ ಇದ್ದಿದ್ದ ಹುಡುಗ ಹಿಡ್ಕೊಂಡ್ರೆ 25 ಲಕ್ಷ. 25 ಲಕ್ಷ ಕಣ್ಮುಂದೆ ಇದ್ದಾಗ ಸುಮ್ನೆ ಇರ್ತಾರೇನೋ? ಕರೆಕ್ಟ್ ಕರೆಕ್ಟ್. ಇವನು ಗ್ರಹಚಾರಂ ಗಂಟಾ ಮಾರಿದೋ ಖುದಾ ಬಿ ಕುಚ್ ನಹಿ ಕರ್ ಸಕ್ತಾ. ನಡಿ ಭಯ್ಯ. ಅಣ್ಣ, ಆ ಹುಡುಗ ಕಾರಲ್ಲಿ ಬಂದು ಇಳಿತಾವನೆ ಅಂದ್ರೆ ಅವ್ನ ರೇಂಜ್ ಏನಿರ್ಬೇಕು? ಅವನ್ನ ಕಿಡ್ನಾಪ್ ಮಾಡ್ದವ್ ತಿಟ್ಕೊಳ್ಳಿ, ಒಂದು 20 ಲಕ್ಷ ರೂಪಾಯಿ ಕೇಳ್ಬೋದು. 20 ಲಕ್ಷ ಯಾಕೋ? 50 ಲಕ್ಷ ಡಿಮ್ಯಾಂಡ್ ಮಾಡೋಣ. ಲೈ, ಸ್ಮೋಕ್ ಬಾಂಬ್ ತಗೊಂಡ್ ಬರೋ. ಹುಡುಗ ನನ್ ಕಣ್ಮುಂದೆನೇ ಇದ್ದಾನಣ್ಣ. ಶೂಟ್ ಮಾಡುವಂತ್ಯಾ? ಕೈ ಮುಗ್ದು ಅವ್ನ ಕಾಲಿಗೆ ಬೀಳು. ಅಯ್ಯ, ನಿನ್ನ ಶೂಟ್ ಮಾಡಲೇ. ಸರಿ ಅಣ್ಣ. ಬೇಕಪ್ಪ. ಇದೇಗಿದೆ? ನಿನ್ ಮುಖ ತರನೇ ಇದೆ. ಭಯ್ಯ, ಅಲ್ಲಿ ನೋಡು. ಭಯ್ಯ, ಆಗ್ಲೇ ರೋಡ್ ಮೇಲೆ ಮಿಸ್ ಆದ. ಸಡನ್ ಆಗಿ ಹೋಗಿ ಹಿಡ್ಕೊಂಡ್ರೆ ಭಯ ಪಡ್ತಾನೆ. ಸೈಲೆಂಟ್ ಆಗಿ ಹೋಗಿ ಎತ್ಕೊಂಡು ಹೋಗ್ಬಿಡೋಣ. ಈ ಸರಿ ಮಿಸ್ ಆಗ್ಬಾರ್ದು. ನೋಡಿರಿ, ಮಾವ, ಈ ಹುಡ್ಗ ಯಾರು? ಆ ಹುಡುಗ ತಪ್ಪಿಸ್ಕೊಂಡ್ ಬಿಟ್ರೆ ಅವ್ರ ಅಪ್ಪ ಅಮ್ಮಂಗ್ ಕೊಡೋಣ ಅಂತ ನಾನು ಭಯ್ಯನೇ ಎತ್ಕೊಂಡ್ ಬಂದ್ವಿ. ಜೊತೆಗೆ 25 ಲಕ್ಷ ರಿವಾರ್ಡ್ ಇದೆ ಅಂತ ಪೇಪರ್ ಅಲ್ಲಿ ನೋಡಿದ್ವಿ. ಜೊತೆಗೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತೆ.
ನೀವ್ ಹೀಗ್ ಮಾಡಿದ್ದು ದುಡ್ಡಿಗೆ ಆದ್ರೂ ಈ ಮಗುನ ಅವ್ರ ಪೇರೆಂಟ್ಸ್ಗೆ ಒಪ್ಸಿದ್ರೆ ಅವರು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ವೆಲ್ಕಮ್ ಟು ಸಾಕ್ಷಿ ನ್ಯೂಸ್. ಪ್ರಮುಖ ಪರಿಶ್ರಮಿಕ ಸುರೇಶ್ ಗ್ರೂಪ್ ಆಫ್ ಕಂಪನಿ ಎಂಡಿ ಪ್ರಸಾದ್ ಶೆಟ್ಟಿ ಅವರ ಮೊಮ್ಮಗ ಅರ್ಧ ಗಂಟೆ ಮುಂಚೆ ಟೌನ್ ಹಾಲ್ ಹತ್ರ ಇರೋ ಕಲಾಕ್ಷೇತ್ರದಲ್ಲಿ ಕಿಡ್ನಾಪ್ ಆಗಿದ್ದಾನೆ. ಮಗುವಿನ ಪರ್ಸನಲ್ ಬಾಡಿ ಗಾರ್ಡ್ಸ್ ಮಗುನ ಸ್ಕೂಲಿಂದ ಮನೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಮಗು ಹೊಸ ಸೂಟ್ ಬೇಕು ಅಂತ ಹಠ ಮಾಡ್ತಿದ್ರೆ ಮಗುನ ಕಲಾ ಮಂದಿರ್ಗೆ ಕರ್ಕೊಂಡ್ ಹೋದ್ರು. ಅಷ್ಟರಲ್ಲೇ ಗೂಂಡಾಗಳು ಸ್ಮೋಕ್ ಬಾಂಬ್ ನ ಎಸ್ದು ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಮಗುನ ಕಾಪಾಡೋ ಬರ್ದಲ್ಲಿ ಬಾಡಿ ಗಾರ್ಡ್ಗೆ ಬುಲೆಟ್ ತಗ್ಲಿರೋದ್ರಿಂದ ಸ್ಪಾಟ್ ಅಲ್ಲೇ ಅವರು ಮೃತವಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೂ ಮುಂಚೆ ಕೂಡ ಮಗುನ ಇದೇ ತರ ಕಿಡ್ನಾಪ್ ಮಾಡಕ್ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ಇದೇ ಬುಲೆಟಿನ್ ಅಪ್ಡೇಟ್ಸ್ ಮತ್ತಷ್ಟು ನ್ಯೂಸ್ಗೋಸ್ಕರ ನೋಡ್ತಾರೆ ಸಾಕ್ಷಿ ನ್ಯೂಸ್. ಮಾವ, ನೀವ್ ನೋಡಿದ್ದು ಓಲ್ಡ್ ನ್ಯೂಸ್ ಅನ್ಸುತ್ತೆ. ಕಳ್ದೋಗಿರೋ ಮಗು ಆಲ್ರೆಡಿ ಪೇರೆಂಟ್ಸ್ ಸಿಕ್ಕಿದೆ. ಸಿಕ್ಬಿಟ್ಟಿದ್ನ ಅಂದ್ರೆ ಹುಡ್ಗನ್ನ ಮತ್ತೆ ನೀವ್ ಕಿಡ್ನಾಪ್ ಮಾಡಿದೀರಾ. ಕಿಡ್ನಾಪ್ ಮಾಡಿದೀವಾ? ಲೇ 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 ಬೇಡ ಕಣ್ರೋ, ನನ್ ಸಾಯಿಸ್ಬೇಡಿ ಕಣ್ರೋ. ಲೇ ರಂಗ, ನಿಮ್ಮನ್ನೆಲ್ಲ ಅಣ್ಣನ ಹತ್ರ ಸೇರ್ಸಿದ್ ನಾನೇ ಕಣ್ರೋ. ಲೇ ಏನು ಮಾಡ್ಬೇಡಿ ಕಣ್ರೋ, ಸಾಯಿಸ್ಬೇಡಿ ಕಣ್ರೋ. ಬಿಟ್ಬಿಡೋಣ ಅಣ್ಣ, ನೀವ್ ಕೈ ಮುಗಿ ಕೇಳ್ಕೊತೀರಣ ಅಣ್ಣ, ನನ್ ಬಿಟ್ಬಿಡೋಣ ಅಣ್ಣ, ಏನ್ ಮಾಡ್ಬೇಡಣ. ನಾನು ನಮ್ಮಮ್ಮನ್ನು ನಂಬಲಿಲ್ಲ, ನಮ್ಮಪ್ಪನ್ನು ನಂಬಲಿಲ್ಲ, ಆದ್ರೆ ನಿನ್ನ ನಂಬಿದೆ. ಆದ್ರೆ ನೀನು ಅಣ್ಣ ಬೇಡ ಅಣ್ಣ, ಅಣ್ಣ ಅಣ್ಣ ನೀ ಕೈ ಮುಗಿತೀರಣ. ನನ್ನ ಕಮಿಟ್ಮೆಂಟ್ ಅಲ್ಲಿ ನಷ್ಟ ಆದ್ರೆ ಸಹಿಸ್ಕೋತೀನಿ, ಆದ್ರೆ ಮೋಸ ಮಾಡಿದ್ರೆ ಬಲಿ ಕೊಟ್ಟು ಬಿಡ್ತೀನಿ. ಕಿಡ್ನಾಪ್ ಆಗಿರೋ ಮಗುನ ತುಂಬಾನೇ ಹುಡುಕ್ತಾ ಇದ್ದಾರೆ ಅಂತ ಪೊಲೀಸರು ನಮ್ಗೆ ತಿಳಿಸಿದ್ದಾರೆ. ಮಗು ತಾಯಿ ನಮ್ಮ ಹತ್ರ ಲೈವ್ ಅಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ನಮ್ ಮಗು ವಾಪಸ್ ಕೊಟ್ಬಿಡಿ. ನಿಮಗೆ ಎಷ್ಟು ದುಡ್ಡು ಬೇಕಂದ್ರೂ ಕೊಡ್ತೀವಿ. ನಾನ್ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವನ್ನ ಹುಡುಕ್ ಕೊಟ್ರೆ ಯಾರಿಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ. ಒಂದ್ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ ಮಗುನ ಹುಡುಕ್ ಕೊಡಿ. ಈ ಘಟನೆ ಮೇಲೆ ರಾಷ್ಟ್ರಪತಿಗಳು ಏನ್ ಹೇಳ್ತಿದ್ದಾರೆ ಅನ್ನೋ ಅಭಿಪ್ರಾಯನ ತಿಳ್ಕೊಳ್ಳೋಣ. ಕಿಡ್ನಾಪ್ ಮಾಡಿದವನು ಯಾವನು ಅಂತ ನನಗೆ ಗೊತ್ತಾದ್ರೆ ಕತ್ರ ಸಾಕ್ಬಿಡ್ತೀನಿ ಅವನ್ನ. ಆ ಕಿಡ್ನಾಪ್ ಮಾಡಿರೋ ನನ್ನ ಕೈಗೆ ಸಿಕ್ಕಿದ್ರೆ ಕೂದ್ಲು ಬದಲಿಗೆ ಕತ್ರ ಸಾಕ್ಬಿಡ್ತೀನಿ. ಆ ಹುಡುಗನ್ನ ಕಿಡ್ನಾಪ್ ಮಾಡಿದವ್ ನನಗೆ ಸಿಕ್ಕಿದ್ರೆ ಕುಯ್ದು ಉಪ್ಪಾಕ್ತೀನಿ. ಏಯ್, ಮೊದಲ ಟಿವಿ ಆಫ್ ಮಾಡೋ. ಮಾತ್ರ ಅಲ್ಲ, ಛೇ, ಪೂರ್ತಿ ಏನ್ ಅನ್ಕೊಳ್ ಟಿವಿಲಿ ತೋರಿಸಿದ್ರೆ ಸಾಕು, ಪ್ರತಿಯೊಬ್ರು ಮಾತಾಡ್ತಾರೆ. ಭಯ್ಯ, ಎಲ್ಲಿಗೆ ಹೋಗ್ತಿದ್ಯಾ? ಪೊಲೀಸ್ ಸ್ಟೇಷನ್ಗೆ ಈ ಹುಡುಗನ ಬಿಟ್ಟು ಬರಕ್ಕೆ. ಬೇಡ ಭಯ್ಯ. ಲವಾ, ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ನಾವ್ಯಾರಿಗೂ ಭಯ ಪಡೋದು ಬೇಡ. ಎಮೋಷನಲ್ ತಪ್ಪು ಡಿಸಿಷನ್ ತಗೋಬೇಡ ಭಯ್ಯ, ಪ್ಲೀಸ್. ಈ ಪೊಲೀಸ್ ಸ್ಟೇಷನ್ನು, ಅರೆಸ್ಟು, ಕಿಡ್ನಾಪು ಇದೆಲ್ಲ ಬೇಕಾ ನಮಗೆ? ಭಯ್ಯ, ನನ್ಕಿಂತ ದುಡ್ಡಿನ ಅವಶ್ಯಕತೆ ನಿನಗೆ ಇರೋದು. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಈ ಹುಡುಗ ಕಿಡ್ನಾಪ್ ಆದಾಗ ಯಾರೋ ಒಬ್ಬ ಕಾಪಾಡಿ ಕರ್ಕೊಂಡ್ ಬಂದಂತೆ. ಆಮೇಲೆ ಆ ವ್ಯಕ್ತಿನ ದಾರುಣವಾಗಿ ಕೊಂದ್ಬಿಟ್ರಂತೆ. ಹಾಗಂತ ಟಿವಿಲಿ ಹೇಳ್ತಿದ್ರು. ಇವನಿಗೆ ತಲೆ ಕೆಟ್ಟಿರೋ ಹಾಗಿದೆ. ಅಪ್ಪ ಫೋನ್ ಮಾಡ್ತಿದ್ದಾರೆ. ಸ್ಪೀಕರ್ ಹಾಕಿ ಮಾತಾಡು. ಹಲೋ. ಏನಮ್ಮ ಸುಬ್ಬು, ನಾನು ಮುಂಬೈನೆಲ್ಲ ಹುಡ್ಕೋದ್ನಮ್ಮ, ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ನಾಳೆ ಬೆಳಿಗ್ಗೆ ಅಷ್ಟ್ರಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಅಪ್ಪ, ನನ್ಗವ್ರು ಗೋವಾಯಿಂದ ಕಾಲ್ ಮಾಡಿದ್ರು. ಅಲ್ಲೇನ್ ಮಾಡ್ತಿದ್ದಾನಮ್ಮ? ಅಲ್ಲಿ ಒಂದ್ ಹುಡ್ಗಿನ ಲವ್ ಮಾಡ್ತಿದ್ದಾನಂತೆ. ಗೋವಾದಲ್ಲಿ ಲವ್? ಅವ್ನ ನಂಬರ್ ಹೇಳಮ್ಮ. ಪಬ್ಲಿಕ್ ಫೋನ್ ಇಂದ ಕಾಲ್ ಮಾಡಿದ್ದಪ್ಪ. ಕಾಲ್ ಬ್ಯಾಕ್ ಮಾಡಿದ್ರೆ ಸಿಗ್ತಾ ಇಲ್ಲ. ನಾನು ಈಗ್ಲೇ ಗೋವಾಗ್ ಹೋಗಿ ಅವನ ಕರ್ಕೊಂಡ್ ಬರ್ತೀನಮ್ಮ. ನೀನ್ ಹುಷಾರಾಗಿರೋ, ಸರಿನೇನಮ್ಮ? ಸರಿನಪ್ಪ.
ಗೋವಾ ಅಂತೆ ಕಣೋ, ಅಲ್ಲಿ ಯಾವ ಕಡೆ ನೋಡಿದ್ರು ಗೊಂಬೆಗಳು ಗಮ್ಮತ್ತಾಗಿರ್ತಂತೆ. ಅವ್ರ ಮೊಮ್ಮಗನ್ ಕಾರಣದಿಂದ ನಾವು ಇಂಡಿಯಾ ಪೂರ್ತಿ ಸುತ್ತುತ್ತಾ ಇದ್ದೀವಿ ಕಣ್ರೋ. ಏನ್ರೋ ಅದು ಬಾಯ್ಗ್ ಬಂದಂಗ್ ಮಾತಾಡ್ತಿದ್ದೀರಾ? ಏನಿಲ್ಲ ಅಣ್ಣ, ಅಳಿಯಂದ್ರಿಗೋಸ್ಕರ ಪ್ಲಾನ್ ಮಾಡ್ತಾ ಇದೀವಿ. ನಿಮ್ ಪ್ಲಾನ್ ಮಾಡೋದ್ ಬಿಟ್ಟು ಮೊದ್ಲು ಎದ್ ಬಂದ್ರ. ಅಂಕಲ್ ನೀವೆಲ್ಲ ಯಾರು? ನಾವೆಲ್ಲ ನಿನ್ ಫ್ರೆಂಡ್ಸೇ. ಅಂಕಲ್ ನಮ್ಮ ಮಮ್ಮಿ ಹತ್ರ ಕರ್ಕೊಂಡೋಗಿ ಬಿಟ್ಬಿಡಿ ಅಂಕಲ್. ಕರ್ಕೊಂಡ್ ಹೋಗೋದಕ್ಕೆ ಕರ್ಕೊಂಡ್ ಬಂದೋ, ಆದ್ರೆ ನಾವು ಕರ್ಕೊಂಡ್ ಹೋಗೋವರೆಗೂ ನೀನ್ ಸೈಲೆಂಟ್ ಆಗಿರ್ಬೇಕು. ಓಕೆ ಅಂಕಲ್, ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ ಅಂಕಲ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಆಂಟಿ. ಯಜಮಾನ್ರೆ, ನೀರು. ಅಮ್ಮ ಫೋನ್ ಮಾಡಿದ್ರು. ಇಲ್ಲ ಯಜಮಾನ್ರೆ, ಅವ್ರ ಜೊತೆ ನಾನು ಎಷ್ಟೇ ಮಾತಾಡಿದ್ರು ಅವ್ರು ನನಗೆ ಯಾವುದಕ್ಕೂ ಸ್ಪಂದಿಸ್ತಾನೇ ಇಲ್ಲ. ವಿಜಯ್, ನಾಳೆ ಅಷ್ಟರಲ್ಲಿ ಮಗು ನಮ್ಮ ಮನೇಲಿರುತ್ತೆ ಅಂತ ಕಮಿಷನರ್ ಹೇಳಿದ್ದಾರೆ. ಪೊಲೀಸ್, ಪ್ರೆಸ್, ಮೀಡಿಯಾ ಎಲ್ಲರೂ ನಮ್ಮ ಮಗು ಮೇಲೆ ಫೋಕಸ್ ಇಟ್ಟಿದ್ದಾರೆ. ಪ್ಲೀಸ್ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಬಾ ಊಟ ಮಾಡು. ನನಗೆ ಹಸುವಾಗ್ತಿಲ್ಲ, ನನ್ನ ಒಂಟಿ ಹಾಕ್ಬಿಟ್ಬಿಡು ಪ್ಲೀಸ್. ಅಲ್ಲ, ನನ್ನ ಹಿಂಸೆ ಮಾತು ಕೇಳು. ಕೊಡ್ಬೇಡ ಪ್ಲೀಸ್, ಲೀವ್ ಮೀ ಅಲೋನ್. ಬಾ ಕುತ್ಕೋ. ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಇಲ್ಲ ಅಂಕಲ್, ಪ್ರೆಸ್ ನೋಟ್ ಕಳಿಸಿದ್ದೀನಿ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಬೇಗ ಗೊತ್ತಾಗತ್ತೆ. ಅಂಕಲ್, ನಮಗೆ ಶತ್ರುಗಳು ಯಾರಾದರೂ ಇದ್ದಾರಾ? ನನ್ನ ಕೈ ಸಹಾಯ ಮಾಡುತ್ತೆ ಹೊರತು ಯಾವತ್ತೂ ದ್ರೋಹ ಮಾಡಲ್ಲ. ಹಾಗಿರೋವಾಗ ನಮಗೆ ಶತ್ರುಗಳಿರ್ತಾರ? ಮಗು ಎಲ್ಲಿದನೋ, ಹೇಗಿದನೋ, ತಿನ್ನೋ ಇಲ್ಲೋ ಏನೂ ಗೊತ್ತಿಲ್ಲ. ಲೇ, ಅವನ್ ಕಟ್ಟು ಬಿಚ್ಚಾಕ್ರ. ಅಣ್ಣ ತಪ್ಪಾಗೋಯ್ತಣ್ಣ, ಪ್ಲೀಸ್ ಅಣ್ಣ ನನ್ನ ಕ್ಷಮಿಸ್ಬಿಡೋಣ. ನಿನ್ ಕಾಲಿಗೆ ಬೀಳ್ತೀರಣ್ಣ, ನಾನು ನಿನ್ ತಮ್ಮಂತರ ಅಲ್ವೇನಣ್ಣ, ಕ್ಷಮಿಸ್ಬಿಡೋಣ ಪ್ಲೀಸ್. ನನಗೆ ತಮ್ಮನ್ ತರ ಅಲ್ಲ ಕಣ, ತಮ್ಮನೇ ಕಣ. ಆದ್ರೂ ಯಾಕ್ರ ಹಿಂಗ್ ಮಾಡ್ತಾ ಇದ್ದೀರಾ? ಅವತ್ ಅವನು 10 ವರ್ಷ ನನ್ನ ಹತ್ರ ಕೆಲಸ ಮಾಡಿ ಆಫ್ಟರ್ ಆಲ್ 25 ಲಕ್ಷ ರೂಪಾಯಿಗೆ ಸಿಕ್ಕಿದ ಹುಡುಗನ್ ತಗೊಂಡೋಗಿ ಅವನಿಗೆ ಒಪ್ಪಿಸ್ಬಿಟ್ಟಿದ್ದಾನೆ. ಅದಕ್ಕೆ ನನ್ನ ಕೈಲಿ ಸತ್ತ. ಈ ಸರಿ ಮಗುನ ಸಾಯಿಸ್ಬಿಟ್ಟೆ ನಿಮ್ ಮುಂದೆ ಬರ್ತೀನಣ್ಣ, ನನ್ನ ನಂಬಣ್ಣ. ಸರಿ, ಲಾಸ್ಟ್ ಚಾನ್ಸ್, ಹೋಗೋ. ಸರಿ ಅಣ್ಣ. ಅಣ್ಣ, ಈ ಸಲ ಆ ಹುಡುಗನ್ ಏನಾದ್ರು ಬಿಟ್ರೆ ಒಬ್ಬನ್ನು ಉಳ್ಸಲ್ಲ. ಹೋಗೆ. ಈ ಸಲ ನಾನು ಸಾಯಿಸ್ಬಿಡ್ತೇನ್ರ. ಏನ್ರೋ ಮಾಡ್ತಿದ್ದೀರಾ? ಶ್ರುತಿ ಹಾಸನ್ ಡಿಂಪಲ್ ಫೋಟೋಗಳು ಮಸ್ತಾಗಿ ಸೆಕ್ಸಿ ಆಗಿದ್ಯಣ್ಣ. ಅಷ್ಟೊಂದ್ ಸೆಕ್ಸಿ ಆಗಿದ್ದಾಳ? ಅಣ್ಣ ಸಖತ್ತಾಗಿ ನೋಡ್ಬೇಕಾಗಿರೋದ್ ಫ್ರಂಟ್ ಅಲ್ಲ ಕಣೋ, ಬ್ಯಾಕೋ. ಕುತ್ಕ. ನೋಡ್ಬೇಕಾಗಿರೋದ್ ನನ್ ಬ್ಯಾಕ್ ಅಲ್ಲ ಕಣ್ರ, ಪೇಪರ್ ಅಲ್ಲಿರೋ ಫ್ರಂಟ್ ಪೇಜ್. ಅವತ್ತು ಶಾಪಿಂಗ್ ಮಾಲ್ ಅಲ್ಲಿ ಆ ಹುಡ್ಗ ಕಾಣೆ ಆಗ್ಬಿಟ್ಟ. ಹಿಡ್ಕೊಟ್ರೆ 20 ಲಕ್ಷ ಅಂದ್ರೆ ಡಿಮ್ಯಾಂಡ್ ಮಾಡಿದ್ರೆ 1 ಕೋಟಿ ಕೊಡ್ತಾರೆ. ಸೊ ಇವತ್ತಿಂದ ಈ ಹುಡುಗನ್ನ ಹುಡ್ಕೋದೆ ನಮ್ ಕೆಲ್ಸ. ಅಣ್ಣ, ಒಂದ್ ಐಡಿಯಾ. ಹುಡುಗನ್ನ ಹುಡುಕ್ ಕೊಟ್ರೆ 25 ಲಕ್ಷ ಅಂತ ಪೇಪರ್ ಅಲ್ಲಿ ಹಾಕಿದಾರಲ್ವಾ, ಈ ಹುಡುಗನ್ನ ಹುಡುಕ್ ಕೊಟ್ರೆ 50 ಲಕ್ಷ ಕೊಡ್ತೀವಿ ಅಂತ ಪೇಪರ್ ಅಲ್ಲಿ ಹಾಕ್ಸೋಣ. ಬೇರೆಯವ್ರಿಗೆ ಸಿಕ್ಕಿದ ಹುಡುಗನ್ನ ನಮಗ್ ಒಪ್ಪಿಸ್ತಾರಲ್ವಾಣ. ಆಗ 1 ಕೋಟಿ ಡಿಮ್ಯಾಂಡ್ ಮಾಡೋಣ, 50 ಲಕ್ಷ ಅವನಿಗೆ ಕೊಟ್ಟು 50 ಲಕ್ಷ ನಾವು ತಗೊಳ್ಳೋಣ. ಹೆಂಗಿದೆ ಪ್ಲಾನ್? ಲೇ, ಕೈಲಿ ಎಷ್ಟೋ ದುಡ್ಡಿದೆ? ಯಾಕಣ್ಣ?
ಕಾರ್ ತಗೊಳಕ್ಕೆ. ಮತ್ತೆ ಕ್ಯಾಶ್ ಯಾಕಣ? ಕಾರ್ ತಗೊಳಕ್ಕೆ ಕಣ. ಕಾರ್ ತಗೊಳಕ್ ಕ್ಯಾಶ್ ಯಾಕಣ? ನಮ್ಗೆಲ್ಲ ಫ್ರೀನೇ ಅಲ್ವಾ? ನಮ್ ಬಿಸ್ನೆಸ್ ಚೇಂಜ್ ಮಾಡಿದೀವಲ್ಲ, ನೋ ಕ್ಯಾಶ್ ಬ್ಯಾಕ್ ಆಫರ್, ಓನ್ಲಿ ಪೇ ಅಂಡ್ ಕ್ಯಾಶ್. ಅಣ್ಣ ಐಟಮ್ ರಾಜ ಅಣ್ಣ, ಬನ್ನಿ ಬನ್ನಿ ಬನ್ನಿ. ಅಣ್ಣ ಎಣ್ಣೆಗೆ ಸೋಡಾ ಇಲ್ಲ, ಸ್ವಲ್ಪ ಕಾಸು ಕೊಡಿ ಅಣ್ಣ. ಲೇ ಸ್ವಲ್ಪ ತೀರಾ ಲೇ, ಇಲ್ಲಿ ನೋಡ ನಿಮ್ಮ ಅಣ್ಣ ಬಂದವನು. ಹೇಳಣ್ಣ, ಏನ್ ತಗೋತೀಯಣ್ಣ? ಕೂಲ್ ಡ್ರಿಂಕ್ಸಾ, ಹಾಟ್ ಡ್ರಿಂಕ್ಸಾ? ಲೇ, ಈ ಕಾರ್ಗಳಿದ್ಯಲ್ಲ, ಇದು ಸೆಕೆಂಡ್ ಹ್ಯಾಂಡ್ ಅಣ್ಣ. ನಾನೇನ್ ಫಸ್ಟ್ ಹ್ಯಾಂಡ್? ಅಯ್ಯೋ ಇದೆಲ್ಲ ಗಲೀಜಾಗಿರುತ್ತಣ್ಣ. ನಾನು ತುಂಬಾ ಗಲೀಜ್ ಕಣೋತಮ್ಮ. ಅದ್ ಸರಿ ಬಿಡು, ಈ ವ್ಯಾನ್ ಎಷ್ಟು? ಇವನಿಗೆ ರೇಟ್ ಹೇಳಿದ್ರೆ ಐಟಮು ಕೊಡ್ಬೇಕು, ಅದಕ್ಕೆ ಕಾಸು ಕೊಡ್ಬೇಕು. ಫ್ರೀ ಅಣ್ಣ. ಅಯ್ಯೋ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತಗೊಳ್ಳೋಣ ಅಂತ ಅಂದ್ರೆ ಅದನ್ನು ಫ್ರೀ ಅಂತ ಹೇಳ್ತಾನಲ್ಲ. ಅಣ್ಣ ಎಣ್ಣೆಗೆ ಸೋಡಾ ಇಲ್ಲ, ಸ್ವಲ್ಪ ಕಾಸು ಕೊಡಿ ಅಣ್ಣ. ಲೇ, ಅವ್ನ್ ಕರ್ಕೊಂಡ್ ಬನ್ರ. ಲೇ ಬರ ಇಲ್ಲಿ ತಗೊಳ. ಅಣ್ಣ ಹೋಗ್ಬಿಟ್ಟ. ಲೇ, ದುಡ್ಡು ಎತ್ಕೊಳ. ಏನಪ್ಪ, ದಾನ ಮಾಡಿದ್ರು ಕಷ್ಟ, ದಾನ ಮಾಡದೇ ಇದ್ರು ಕಷ್ಟ. ಲೇ, ಅವನ್ನ ತಗೊಂಡೋಗಿ ಊತಾಕೋ. ನೀನ್ ಕೊಟ್ಟಿರೋ ಫ್ರೀ ಗಿಫ್ಟ್ಗೆ ನಾನ್ ಕೊಡೋ ಗಿಫ್ಟ್ ಇದೇನೆ. ಗಂಟ್ಲಲ್ಲಿ ಕಿಚ್ ಕಿಚ್, ಮೋಷನ್ಸ್ ಅಲ್ಲಿ ಗುಚ್ ಗುಚ್. ಮೈಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಕಣ್ರಿ. ಈಗ ಹೇಳಿ. ನನ್ನ ಮೊಮ್ಮಗ ಹುಡುಕ್ತಾ ಇದೀವಿ ಕಣ್ರಿ. ನಾವೇನಿಲ್ ಖಾಲಿ ಕೂತ್ಕೊಂಡಿಲ್ಲ, ಸಿಕ್ಕಿದ ತಕ್ಷಣ ಒಪ್ಪಿಸ್ತೀವಿ. ಪ್ಲೀಸ್ ಸರ್, ನನ್ ಮಗ ಇಲ್ದೆ ನಾನು ಇರಲ್ಲ ಸರ್. ನೋಡಮ್ಮ, 24 ಅವರ್ಸ್ ಒಳಗೆ ಹುಡುಗನ ಹುಡುಕೊಳ್ಳೋ ಜವಾಬ್ದಾರಿ ನಂದು. ನೀವೇನ್ ಟೆನ್ಷನ್ ತಗೋಬೇಡಿ. ಟಿವಿಲಿ ಪೇಪರ್ ಅಲ್ಲಿ ಆಡ್ ಕೊಡಿ. ಇದನ್ನ ಮುಂಚೆನೆ ಮಾಡಿದೀವಿ ಸರ್. 15 ಲಕ್ಷ ರಿವಾರ್ಡ್ ಅಂತಾನೂ ಹೇಳಿದೀವಿ. ಪಬ್ಲಿಕ್ ಹಿಡ್ಕೊಟ್ರೆ 25 ಲಕ್ಷ. ಅದೇ ಪೊಲೀಸ್ ಹುಡುಕೊಟ್ರೆ ಕೈಗೆ ಚಿಪ್ಪು. ಸರಿ ಸರಿ, ಸಿಕ್ಕಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ. ನೀವಿನ್ ಹೊರಡಿ ಸರ್. ಭಯ್ಯ, ಹೆಂಗೋ ಹುಡುಗನ್ ಕರ್ಕೊಂಬಂದೋ, ಕೈ ತುಂಬಾ ಕಾಸು ಬರುತ್ತೆ ಅಂತ ಆಸೆ ಪಟ್ಟೋ. ಅದ್ರಜ್ಜಿ ನೋಡಿದ್ರೆ ಕಿಡ್ನಾಪ್ ಆಗಿದೆ. ಇದೆಲ್ಲ ಸರಿ ಬರಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಡೈರೆಕ್ಟ್ ಆಗಿ ಹುಡುಗನ್ ಮನೆಗೆ ಹೋಗಿ ನಡೆದಿದ್ದೆಲ್ಲ ಹೇಳ್ಬಿಡೋಣ. ಅವ್ರು ಕೊಟ್ಟಿದ್ ಕಾಸಲ್ಲಿ ಒಂದ್ 5 ಕ್ಯಾಬ್ ತಗೊಂಡು ಹೆಂಗೋ ಸೆಟ್ಲ್ ಆಗ್ಬಿಡೋಣ. ಇದ್ರಜ್ಜಿ ಈ ಟೆನ್ಷನ್ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಭಯ್ಯ. ನನಗ್ ಮೊದ್ಲೇ ತುಂಬಾ ಪ್ರಾಬ್ಲಮ್ಸ್ ಗಳಿವೆ. ನಿನ್ಗೇನಂತ ಪ್ರಾಬ್ಲಮ್? ಅಂದ್ರೆ ನಾನ್ ಮನುಷ್ಯ ಅಲ್ವಾ ಭಯ್ಯ? ನನಗ್ ಪ್ರಾಬ್ಲಮ್ಸ್ ಇರ್ಬಾರ್ದಾ? ಆ ಪ್ರಾಬ್ಲಮ್ಸ್ ಏನು? ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ. ಏನು? ಒಂದ್ ಹುಡುಗಿನ ಲವ್ ಮಾಡಿದ್ಯಾ? ಹಾ, ಅದೇನ್ ಭಯ್ಯ ಹಂಗ್ ಕೇಳ್ತಿದ್ಯಾ? ಐ ಹರ್ಟೆಡ್ ಯು ನೋ. ನಾನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ನಂಬಕ್ಕಾಗ್ತಾ ಇಲ್ಲ. ಯಾರ ಹುಡುಗಿ? ನೀನ್ ಫೀಲ್ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ಭಯ್ಯ. ಓ, ಅವತ್ತು ಪಾರ್ಕಲ್ಲಿ ಅವಳಲ್ಲ ಭಯ್ಯ, ಅವಳಲ್ಲ. ಮತ್ತೆ ಯಾರು? ಅದು ನಮ್ಮ ಸುಬ್ಬಲಕ್ಷ್ಮಿ ಭಯ್ಯ. ಭಯ್ಯ, ನೀನ್ ಆತರ ಸೀರಿಯಸ್ ಆಗಿ ನೋಡ್ಬೇಡ. ನಾನು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಪ್ಪ, ನಾನು ಸುಬ್ಬಲಕ್ಷ್ಮಿನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವಳು ತುಂಬಾ ಸಾಂಪ್ರದಾಯಿಕ ಹುಡುಗಿ. ನಿನ್ ತರ ಪೊರ್ಕಿಗೆ ಅವಳು ಸೂಟ್ ಆಗೋದಿಲ್ಲ. ನಂತರ ಪೊರ್ಕಿಗಳಿಗೆ ಸಂಪ್ರದಾಯಸ್ಥ ಹುಡುಗಿರ್ ಬೀಳ್ತಾರ ಭಯ್ಯ. ನಿಂತರ ಸಂಪ್ರದಾಯಸ್ಥ ಹುಡುಗರ್ಗೆ ಪೊರ್ಕಿಗಳು. ಅದನ್ ಸೈಡ್ಗೆ ಹಾಕ್ ಭಯ್ಯ. ನಾನ್ ಸುಬ್ಬಲಕ್ಷ್ಮಿನ ಹೂ ತರ ನೋಡ್ಕೋತೀನಿ ಭಯ್ಯ. ಅದೇ ಹೇಗೆ? ಅಂದ್ರೆ ಹುಡುಗನ್ನ ಕಳ್ಸಿದ್ರೆ ದುಡ್ಡು ಬರುತ್ತಲ್ಲ ಭಯ್ಯ, ಅದ್ರಿಂದ ನನ್ ಲೈಫ್ ಇನ್ ಮೇಲ್ ಸೆಟಲ್. ಏನಾಯ್ತು ಭಯ್ಯ? ಇನ್ ಮಿಕ್ಕಿದ್ ನಿನ್ನೆ ನೋಡ್ಕೊಳಪ್ಪ. ಭಯ್ಯ ಹಾಯ್. ನೋಡಲವಾ, ನೀನು ನಮ್ ಬಾವ ನೋಡೋಕೆ ಒಂದೇ ತರ ಕಾಣಿಸಿದ್ರುನು ನಮ್ ಬಾವಂಗ್ ನೀನು ನೆರಳಾಗ್ ನಿಂತೆ. ಬಿಟ್ಟು ಹೋಗೋಕೆ ಎಷ್ಟೇ ಅವಕಾಶಗಳು ಸಿಕ್ಕಿದ್ರು ಬಿಟ್ಟು ಹೋಗದೆ ಹೆಲ್ಪ್ ಮಾಡಿದ್ಯಾ. ನೀನು ಪೆದ್ದ ಆದ್ರೂ ಕೂಡ ಒಳ್ಳೆ ಮನ್ಸು. ಕರೆಕ್ಟ್. ಸುಬ್ಬಲಕ್ಷ್ಮಿ, ಇದನ್ನೆಲ್ಲ ಹೇಳಿ ಅಷ್ಟಕ್ಕೂ ಹೇಳ್ಬೇಕಾಗಿರೋದ್ನೇ ಹೇಳಿಲ್ವಲ್ಲ. ನಾನು ಹಳ್ಳಿ ಹುಡ್ಗಿ ಕಣೋ, ನಂಗೆ ನಾಚಿಕೆ ಅನ್ನೋದಿದೆ. ನನ್ಗೊಂಚೂರು ಇಲ್ಲ. ಐ ಲವ್ ಯು. ಒಂದು ಟೀ ಕೊಡಿ. ಏನ್ ಕಾಕ, ಮಗು ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇನ್ನೂ ಇಲ್ಲ ಕಣಪ್ಪ.
ಹುಡುಕ್ತಾನೇ ಇದೀವಿ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಮಗು ಇರೋ ಜಾಗ ಗೊತ್ತಾದ್ರೆ ನಾನೇ ಬಂದು ಹೇಳ್ತಿದ್ದೆ ಕಾಕ. ಆದ್ರೆ ಹುಡ್ಕಕ್ ಹೋದ್ರೆ ಅವನನ್ನ ಸಾಯಿಸ್ದಂಗೆ ನನ್ನೂ ಸಾಯಿಸ್ಬಿಡ್ತಾರೆ. ಏನೋಪ್ಪ, ಅವ್ರು ಯಾರಾದ್ರೂ ಆಗಿರ್ಲಿ, ಇವ್ರುಗಳ್ಗೆ ಯಾಕೆ ಬೇಜಾರ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಮಗು ಹೋದಾಗಿಂದ ಆ ತಾಯಿ ಪಡ್ತಾ ಇರೋ ಬಾಧೆ ನೋಡಿದ್ರೆ ಅನ್ನ ಕೂಡ ಇಳಿತಾ ಇಲ್ಲ ಕಣೋ. ಆ ಭಗವಂತ ಕೂಡ ಒಳ್ಳೆಯವ್ರಿಗೇನೆ ಕಷ್ಟ ಕೊಡ್ತಾ ಇರ್ತಾನೆ. ನಾವೆಲ್ಲ ಏನ್ ಮಾಡಕ್ಕಾಗತ್ತೆ? ಆ ಮಗು ಅವ್ರಿಗೆ ಸಿಗ್ಬೇಕು ಅಂದ್ರೆ ಆ ದೇವ್ರೇ ಕಂಡ್ಬಿಡ್ಬೇಕು. ಭಯ್ಯ ಹೇಳು. ನಾನು ಈಗ ತಾನೇ ಆ ಹುಡುಗನ ಮನೆ ಮುಂದೆ ಎನ್ಕ್ವೈರಿ ಮಾಡಿದೆ. ಆ ಹುಡುಗನ ಕರ್ಕೊಂಡು ಬೇಗ ಇಲ್ಲಿ ಬಂದ್ಬಿಡು. ಅವ್ರು ತುಂಬ ಸಾಫ್ಟ್, ನಮ್ಗೇನು ತೊಂದರೆ ಆಗೋದಿಲ್ಲ. ಒಳ್ಳೇದೇ ಭಯ್ಯ. ಆದ್ರೆ 25 ಲಕ್ಷ ಕನ್ಫರ್ಮ್ ಅಲ್ವಾ? ಕನ್ಫರ್ಮ್. ನೀನ್ ಬೇಗ ಹುಡುಗನ್ ರೆಡಿ ಮಾಡು, ನಾನು ಈಗಲೇ ಬರ್ತೀನಿ. ತಕೆಡ್ತಾ 25 ಲಕ್ಷ ಬರ್ತಾ ಇದೆ. ದುಡ್ಡು ದುಡ್ಡು ಅಂಕಲ್ 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 ನಿಮ್ ಡ್ಯಾನ್ಸ್ ಸೂಪರ್ ಆಗಿತ್ತು. ಸಾಯಿಸ್ಬೇಕು ಅನ್ಕೊಂಡಿದ್ದ ಏನು ನೀನ್? ಹೊಡಿಯೋಣ ಅಂದ್ರೆ ಚಿಕ್ಕ ಹುಡುಗ ಇನ್ನ. ಕಂದ ಇಲ್ಲಿ ನೋಡೋ, ನಿಲ್ಸೋ ಸಾಕು. ಏನು ಕಳ್ತಿದ್ಯೋ? ನನ್ಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮಾ? ಖುಷಿ ಅಂಕಲ್ಗೆ ಫೋನ್ ಮಾಡ್ತೀನಿ, ಬರ್ತಾ ತಗೊಂಡ್ ಬರ್ತಾರೆ. ನನ್ಗೆ ಈಗ್ಲೇ ಬೇಕು, ಇಲ್ಲ ಮತ್ತೆ ಅಳ್ತೀನಿ ನಾನು. ಅಯ್ಯೋ ಕಂದ, ಅಳ್ಬೇಡ ಕಣೋಚಿನ. ನಾನ್ ತಗೊಂಡ್ ಬರ್ತೀನಿ, ನೀನ್ ಅಲ್ಲಿವರೆಗೂ ಕಾರ್ಟೂನ್ಸ್ ನೋಡ್ತಾ ಇರು. ಕುಶಾಲ್ ಕುಶಾಲ್, ಚೈನ್ ಕೊಡೋಣ ಅಂತ ಬಂದ್ರೆ ಇಲ್ವಲ್ಲ. ಹೊರಗಡೆ ಲಾಕ್ ಆಗಿದೆ, ಒಳಗಡೆ ಟಿವಿ ಸೌಂಡ್. ಈ ಮಗುನ್ ಎಲ್ಲ ನೋಡಿದ್ದೀನಲ್ಲ. ಅದು ಪೇಪರಲ್ಲಿ ನೋಡಿದ ಹುಡುಗ ಅಲ್ವಾ? ಈ ಹುಡುಗನ್ ಹಿಡ್ಕೊಂಡ್ರೆ ನನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್. ಹಲೋ ಹಲೋ ಬಿಪಿ, ಹೇಳು ಸತ್ಯ. ಒಬ್ಬ ಹುಡುಗ ಸಿಕ್ಕಿದ್ರೆ 50 ಲಕ್ಷ ಕೊಡ್ತಾರೆ ಅಂತ ಪೇಪರಲ್ಲಿ ಹಾಕಿದ್ರಲ್ಲ, ನಿಜ ಕೊಡ್ತಾರಾ? ಅಯ್ಯೋ, ನೀನ್ ಕರ್ಕೊಂಡ್ ಬಾ, ನಾನ್ ಕೊಡಿಸ್ತೀನಿ. ಎಸ್. ಹಲೋ ಹಲೋ, ಥ್ಯಾಂಕ್ ಯು ಸರ್. ನಮಸ್ಕಾರ ಸಾಹೇಬ್ರೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ ಹುಡುಗ ಏರ್ಪೋರ್ಟ್ ಅಲ್ಲಿ ಸಿಕ್ದ. ನನ್ ಮಗ ಎಲ್ಲಿ? ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ, ಕಾನ್ಸ್ಟೇಬಲ್ ಜೊತೆ ಕಳ್ಸಿದೀನಿ. ಹುಡುಗನ್ನ ಬೇರೆ ಕಡೆಗೆ ಸಾಗಿಸ್ತಾ ಕಿಡ್ನಾಪರ್ಸ್ ನಮ್ ಕೈಗೆ ಸಿಕ್ಕಿದ್ರು. ಇಮಿಡಿಯೇಟ್ ಆಗಿ ನಿಮಗೆ ಫೋನ್ ಮಾಡಿದ್ವಿ. ಏಯ್, ನೀನ್ ಫೇಸ್ ತೋರ್ಸು. ಅಯ್ಯಯ್ಯೋ, ಅವರು ನಮ್ಮ ಅಳಿಯಂದ್ರು. ಅಳಿಯನಾ? ಮತ್ತೆ ನಿಮ್ಮ ಮಗುನ ಯಾಕೆ ಕಿಡ್ನಾಪ್ ಮಾಡಿದ್ರು? ಅವನ ಕಿರಣ್ ಕಿಡ್ನಾಪ್ ಮಾಡಿದ್ದಾನೆ ಅಂದ್ರೆ ಏನ್ರಿ? ಇವಳ ಹತ್ರ ಒಬ್ಬ ಮಗ, ಅವನ ಹತ್ರ ಒಬ್ಬ ಮಗ ಇದ್ದಾನೆ. ಇಬ್ರು ಟ್ವಿನ್ಸ್. ಟ್ವಿನ್ಸಾ? ಹೌದು. ಏ, ಆ ಸೆಲ್ ಓಪನ್ ಮಾಡಿ. ಓಕೆ ಸರ್. ಸಾರಿ ಕಿರಣ್ ಅವ್ರೆ, ಈ ಟ್ವಿನ್ಸ್ ಟ್ವಿಸ್ಟ್ ನನಗೆ ಗೊತ್ತಾಗದೆ. ಸರ್ ಯಾಕೋ, ಏನಕ್ಕೆ ಕಿರ್ಸ್ತಿದ್ಯಾ? ಏನಾಯ್ತು? ಹುಡುಗ ಎಲ್ಲಿ? ಮಗುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸರ್. ಕಿಡ್ನಾಪ? ಓ ಸರ್, ಏನ್ ನಾಟಕ ಮಾಡ್ತಾ ಇದ್ದೀರಾ? ಏಯ್, ಈ ಕತೆನೆಲ್ಲ ಕಟ್ಟಿಟ್ಬಿಟ್ಟು ನನ್ ಮಗನ ಮರ್ಯಾದೆಗೆ ನನ್ನ ಹತ್ರ ಕಳಿಸ್ಕೊಡು. ಅಳಿ ಅಂದ್ರೆ ಒಂದ್ ಸ್ವಲ್ಪ ನನ್ನ ಮಾತು ಕೇಳಿ. ಮಾತಾಡ್ಬೇಡಿ, ಮಾತಾಡಿ ನಿಮ್ ಮರ್ಯಾದೆನ ಕಳ್ಕೋಬೇಡಿ. ಕಿರಣ್, ಎಮೋಷನ್ ಆಗ್ಬೇಡ, ಮನೆಗೆ ಹೋಗಿ ಮಾತಾಡೋಣ. ಯಾವ ಮನೆಗೆ? ಯಾವತ್ತಿವಳು ನೀನ್ ನನಗೆ ಬೇಕಾಗಿಲ್ಲ ಅಂತ ನನ್ನ ಬಿಟ್ಟು ಹೋದ್ಲೋ ಅವತ್ತೇ ಎಲ್ಲಾ ಸಂಬಂಧಗಳು ಮುಗ್ದೋಯ್ತು. ನೋಡಿ ಇನ್ಸ್ಪೆಕ್ಟರ್, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನನ್ನ ಮಗ ನನ್ನ ಮನೆಗೆ ಬರ್ದೇ ಹೋದ್ರೆ ನಾನೇನು ಅಂತ ನಿಮಗ್ ತೋರಿಸ್ತೀನಿ.
ಏನ್ ಪೊಲೀಸ್ ಅವರಯ್ಯ ನೀವು? ಹೋಗಿರೋ ಮಗನ ಹುಡುಕಿ ಅಂದ್ರೆ ಇರೋ ಮಗನು ಕಿಡ್ನಾಪ್ ಮಾಡಿಸಿದೀರ ನೀವು. ಸರ್ ನಡಿಯಮ್ಮ. ಈ ಬಜೆಟ್ ಅಲ್ಲಿ ಪ್ರವೇಶ ಕೊಟ್ಟಿರುವ ಬಿಲ್ಲುಗಳ ಮೇಲೆ ಪ್ರತಿಪಕ್ಷ ಪಾರ್ಟಿಗಳು ಏನ್ ಹೇಳ್ತಾರೆ ಅಂತ ಮೊದ್ಲಿನಿಂದ ತಪ್ಪಿಸ್ಕೊಬೇಕು. ಸರ್ ನಿಮ್ಗೆ ಇದ್ರ ಬಗ್ಗೆ ಆ ಏನಂತ ಚಿಕ್ಕ ಹುಡುಗನ್ ನಂಬ್ಕೊಂಡ್ ಬದ್ಕಂಗ್ ಆಗೋಯ್ತು. ಏಯ್ ಏನೋ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ಯಾ? ಆ ಚಿಕ್ಕ ಹುಡುಗ ನನ್ನ ಐಸ್ ಕ್ರೀಮ್ ತಗೊಂಬ ಅಂತ ಆಚೆ ಕಳಿಸ್ಬಿಟ್ಟು ನಾನ್ ಬರೋ ಅಷ್ಟ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಅವ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಕನ್ಫರ್ಮ್, ಅಲ್ಲಿ ನನ್ನ ಹೆಸರು ಹೇಳೋದು ಕನ್ಫರ್ಮ್, ಅವ್ರು ನನ್ ಎನ್ಕೌಂಟರ್ ಮಾಡೋದು ಕನ್ಫರ್ಮ್. ಅಯ್ಯೋ ದೇವ್ರೆ, ಬೇಡ ಭಯ್ಯ, ನನ್ಗೆ ಈಗ್ಲೇ ಸಾಯಕ್ ಆಸೆ ಇಲ್ಲ ಭಯ್ಯ, ನನ್ಗಿನ್ನೂ ಎಷ್ಟೊಂದು ಆಸೆಗಳಿವೆ. ಯೂನಿಯನ್ ಸಿಕ್ತಾ ಭಯ್ಯ? ಪೊಲೀಸ್ ಸ್ಟೇಷನ್ ಹತ್ರ. ಅಷ್ಟಕ್ಕೂ ನಾನು ಬಾಗ್ಲ ಹಾಕೊಂಡು ಹೋಗಿದ್ದೆ ಅಲ್ವೇನೋ? ನೀನ್ ಹೇಗೆ ಆಚೆ ಹೋದೆ? ಯಾರ ಅಂಕಲ್ ನೀವು? ನನ್ನನ್ನ ಯಾಕೆ ಕರ್ಕೊ ಬಂದ್ರಿ? ಇದೀಗ ಬಂದ ಸುದ್ದಿ. ಪ್ರಮುಖ ವ್ಯಾಪಾರಿ ಪ್ರಸಾದ್ ಅವರ ಮೊಮ್ಮಗನನ್ನು ಕಳೆದ ವಾರ ಕಿಡ್ನಾಪ್ ಮಾಡಲಾಗಿದ್ದು, ಲವಕುಮಾರ ವದಂತಿ ಹೊಸ ತಿರುವು ಪಡೆದಿದೆ. ಸುದ್ದಿ ಏನೆಂದರೆ, ಪೊಲೀಸರು ಹುಡುಕುತ್ತಿದ್ದ ಲವಕುಮಾರ್ನನ್ನು ಬೇರೆಯವರು ಕಿಡ್ನಾಪ್ ಮಾಡಿದ್ದಾರೆ. ಆದರೆ ಈ ಬಾರಿ ಕಿಡ್ನಾಪ್ ಆಗಿರುವ ಸ್ಥಳ ಪೊಲೀಸ್ ಸ್ಟೇಷನ್ ನ ಮುಂದೆ ಎಂದು ತಿಳಿದು ಬಂದಿದೆ. ಅವರಲ್ಲಿ ಒಂದು ಹುಡುಗನ ಹೆಸರು ಲವಕುಮಾರ್, ಇನ್ನೊಂದು ಹುಡುಗನ ಹೆಸರು ಕುಶಾಲ್ ಕುಮಾರ್. ಇಬ್ಬರು ಹುಡುಗರು ಅವಳಿಯಾಗಿರುವುದರಿಂದ ಆ ಹುಡುಗರ ತಂದೆ ತಾಯಿ ಬೇರ್ಪಟ್ಟಿದ್ದಾರೆ. ಆದರೆ ಈಗ ಆ ಇಬ್ಬರು ಹುಡುಗರು ಒಬ್ಬರಾದ ಮೇಲೆ ಒಬ್ಬರು ಕಿಡ್ನಾಪ್ ಆಗಿರುವುದರಿಂದ ಕುಟುಂಬ ಸದಸ್ಯರು ಚಿಂತೆಗೀಡಾಗಿದ್ದಾರೆ. ಭಯ್ಯ, ನನ್ಗೆ ಇವಾಗ ಕ್ಲಾರಿಟಿ ಬರ್ತಾ ಇದೆ. ನಮ್ ಹತ್ರ ಇದ್ದ ಹುಡುಗನ ಹೆಸರು ಲವಕುಮಾರ್, ಇವನ್ ಹೆಸರು ಕುಶಾಲ್ ಕುಮಾರ್. ಅಯ್ಯಪ್ಪೋಯ್, ಅಂದ್ರೆ ನಮಗ್ ಗೊತ್ತಿಲ್ದೇನೆ ನಾವ್ 2 ಕಿಡ್ನಾಪ್ ಮಾಡಿದೀವಿ. ಹೌದು, ಇಷ್ಟುಗೂ ಆ ಇನ್ನೊಬ್ಬ ಹುಡುಗ ಎಲ್ಲೋದ? ನಾನೊಂದ್ ರೈಮ್ಸ್ ಹೇಳ್ತೀನಿ, ನೀವ್ ಅದನ್ನ ಮತ್ತೆ ಇನ್ನೊಂದ್ಸತಿ ಹೇಳಿ. ಪಾಪ, ಈ ನನ್ನ ಮಕ್ಳಿಗೆ ಯಾರಿಗೂ ಇಂಗ್ಲಿಷ್ ಬರಲ್ಲ ಕಣಪ್ಪ. ನೀನ್ ನನಗೆ ಇಂಗ್ಲಿಷ್ ಅಲ್ಲಿ ಹೇಳು, ನಾನು ಇವ್ರಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಟ್ವಿಂಕಲ್ ಟ್ವಿಂಕಲ್ ಲಿಟಿಲ್ ಸ್ಟಾರ್, ಮಿನುಗೋ ಅಂತ ಚಿಕ್ಕು ಚುಕ್ಕಿ. ಹೇಳ್ರೋ ನನ್ನ ಮಗ. ಮಿನುಗೋ ಅಂತ ಚಿಕ್ಕ ಚುಕ್ಕಿ. ಹೌ ಐ ವಂಡರ್ ವಾಟ್ ಯು ಆರ್. ನೀನ್ ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದ್ಯಲ್ಲ. ಅಪ್ಪ ಬೌದಿ ವರ್ಡ್ ಸೋ ಹೈ. ಈ ಪ್ರಪಂಚದಲ್ಲಿ ನೀನು ಎತ್ತರವಾದ ಜಾಗದಲ್ಲಿದೀಯಾ? ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಆಕಾಶದಲ್ಲಿ ವಜ್ರ ತರ ಹೊಳಿತಾ ಇದೀಯಾ? ಅಣ್ಣ, ನಿನ್ ಟ್ರಾನ್ಸ್ಲೇಷನ್ ಅದ್ಭುತ. ಅಣ್ಣ, ನಿನಗ್ ಬ್ಯಾಟಿಂಗ್ ಬರುತ್ತಣ್ಣ? ಲೇ, ಗಲ್ಲಿ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಕಣ ನಾನು. ನಾನು ಹೇಳ್ತಿರೋದು ಆ ಬ್ಯಾಟಿಂಗ್ ಅಲ್ಲ ಅಣ್ಣ. ಲೇ, ಕ್ರಿಕೆಟ್ ಅಲ್ಲಿ ಬೇರೆ ಬೇರೆ ಇರುತ್ತೇನಾ? ಅದಲ್ಲ ಅಣ್ಣ, ಅದು ಅಯ್ಯೋ, ಇಲ್ಲಿವರೆಗೂ ನನಗೆ ಚಾನ್ಸಸ್ ಸಿಗ್ಲಿಲ್ವಲ್ಲ. ಮತ್ತೆ ಇನ್ನೇನಣ್ಣ, ಬೋಣಿ ಮಾಡ್ಬಿಡು. ಒಪ್ಕೋತಾಳೆ ಅಂತೀಯಾ? ಅಣ್ಣ, ಇಂಥ ವಿಚಾರದಲ್ಲೆಲ್ಲ ಆಲೋಚನೆ ಮಾಡಿದ್ರೆ ಆಗಲ್ಲಣ್ಣ, ನುಗ್ಗುತ್ತಾ ಇರ್ಬೇಕು. ಅಣ್ಣ, ನನ್ ಮಗುನ್ ಕರ್ಕೊಂಡೋಗಿ ಆಚೆ ಇರ್ತೀನಿ, ನೀನು ಕಾರ್ಯ ಮುಗಿಸ್ಕೊಂಡು ಆಚೆ ಬಂದ್ಬಿಡು. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾನೆ. ಏಯ್, ಫಸ್ಟ್ ಟೈಮಾ? ಹೌದು. ಮುದ್ರೋಗಿರೋ ಪೇಪರ್ ತರ ಇದೆಯಾ? ರೇಟ್ ಜಾಸ್ತಿ ಅಂತ ಲೇಟ್ ಮಾಡ್ಬಿಟ್ಯಾ ಇಲ್ಲಿವರೆಗೂ? ನಿನ್ನಂತ ಹುಡುಗಿ ನೋಡ್ದೇನೆ ಅವಕಾಶನೇ ಸಿಗ್ಲಿಲ್ಲ. ಇಲ್ಲಿವರೆಗೂ ಯಾರನ್ನೂ ನೋಡ್ಲಿಲ್ಲ. ಮತ್ತೆ ಕಟ್ ಹಾಕಿದ್ರೆ ಕಷ್ಟ ಆಗಲ್ವಾ? ತೆಗೆದ್ರೆ ಮಸ್ತಾಗಿರುತ್ತೆ. ಹಂಗಂತೀಯಾ? ಆಪರೇಟ್ ಮಾಡ್ತೀನಿ. ಇದ್ರಜ್ಜಿ, ಅನ್ಕೊಂಡಿದ್ದೊಂದು ಆಗಿದ್ದೊಂದು. ಖುಷಿ ನಹಿ ಮೇ ಹೂ ಲವ. ನಿನ್ನ ಪ್ರಾಬ್ಲಮ್ ನಿಂದ ಆಚೆ ತರೋದಕ್ಕೆ ನಾವ್ ಎಷ್ಟು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೀವಿ ಗೊತ್ತಾ? ಹೀಗಾಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾವು ಮಾತ್ರ ಅನ್ಕೊಂಡ್ವಿ.
ವಿಧಿ ಆಡಿಸ್ತು ನಾವೆಲ್ಲರೂ ಆಡಿದ್ವಿ, ಕೊನೆಗೆ ಸಮೋಸ ಆಗಿದೆ. ಅಂಕಲ್ 2 ಎಷ್ಟು? 2 ಎಷ್ಟು? ಲೇ, ನಾನು ಅಷ್ಟೊಂದು ಓದ್ಕೊಂಡಿದ್ದಿದ್ರೆ ಇಲ್ಲಿ ಯಾಕೋ ತಗ್ಲಾಕೊಂಡಿರ್ತಿದ್ದೆ. ನಿನ್ಗೇನು ಗೊತ್ತಿಲ್ಲ, ಹೋಗು. ಅಲ್ವಾ? ಆ ವಿಷಯ ನನ್ಗೆ ಯಾವಾಗ್ಲೋ ಗೊತ್ತು. ಅಯ್ಯೋ ಶಿವನೇ. ಏನು ಆ ಹುಡುಗನ ಆಗ್ ನೋಡ್ತಿದ್ಯಲ್ಲ, ನಮ್ಮ ಅಕ್ಕನ್ ಮಗ. ಇಷ್ಟೊಂದು ಓವರ್ ಆಕ್ಷನ್ ಮಾಡ್ಬೇಡ. ಪೇಪರ್ ಅಲ್ಲಿ ಟಿವಿಲಿ ಹುಡುಗನ್ ಫೋಟೋ ನಾನೇ ನೋಡ್ದೆ. ನೋಡ್ಬಿಟ್ಯಾ? ನೀನ್ ಎಲ್ಲಾ ನೋಡ್ಬಿಡ್ತೀಯ. ಛೇ, ಅದಲ್ಲ ಮ್ಯಾಟರ್. ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಐಟಮ್ ರಾಜನ್ ಹತ್ರ ಇದ್ನಲ್ಲ, ಅಷ್ಟು ಬೇಗ ಅವ್ನು ಇಲ್ಲಿಗೆ ಹೇಗ್ ಬಂದ? ಐಟಮ್ ರಾಜನ? ಈ ಐಟಮ್ ರಾಜ ಯಾರು? ಈ ಹುಡುಗ ಅಲ್ಗೋಗೋದು ಅಂದ್ರೇನು? ಮೊನ್ನೆ ಕುಶಲ್ ನನಗ್ ಕೊಟ್ಟಿರೋ ಚೈನ್ ಮತ್ತೆ ರಿಂಗ್ ಕೊಡಕ್ಕೆ ಅಂತ ಬಂದಿದ್ದೆ. ಕೊಟ್ರೆ ಕಣ್ಣು ಗುಲಾಬ್ ಜಾಮೂನ್ ಆಗ್ಬಿಡ್ಬೇಕು. ನೀನ್ ಎಲ್ಲಾ ಸಿನಿಮಾ ಕಷ್ಟಗಳಿಗೆ ಶುಭಂ ಕಾರ್ಡ್ ಹಾಕೋಣ ಅಂದ್ರೆ ತಪ್ಪಿಸ್ಕೊಂಡಿರೋ ಹುಡುಗನ ಕರ್ಕೊಂಡ್ ಬಂದ್ರೆ ಅದು ನೋಡಿದ್ರೆ ಕಿಡ್ನಾಪ್ ಆಯ್ತು. ಅವನೇ ಇವನು ಅಂತ ಇವನ್ನ ಕರ್ಕೊಂಡ್ ಬಂದ್ರೆ 2 ಕಿಡ್ನಾಪ್ ಆಗೋಯ್ತು. ಅಷ್ಟಕ್ಕೂ ನಮಗ್ ಗೊತ್ತಿಲ್ದೇನೆ ನಮ್ ಕೈಯಲ್ಲಿ 2 ಕಿಡ್ನಾಪ್ ಮಾಡ್ಸಿದ್ಯಾ. ಪಾಪ ಭಯ್ಯ, ನೀನ್ ಕಳ್ಳಿ ಅಂತ ಗೊತ್ತಿದ್ರು ನಿನ್ನ ಲವ್ ಮಾಡಿದ್ರು. ಈಗ್ಲೂ ಕೂಡ ನೀನ್ ಅವನ್ ಜೀವನದ ಜೊತೆ ಆಟ ಆಡ್ತಿದ್ರು ಕೂಡ ನಿನ್ನೆ ಲವ್ ಮಾಡ್ತಾ ಇದ್ದಾನೆ. ನಿಜವಾಗ್ಲು ಈಗ ಹೇಳ್ತಲ್ಮಾರು ಮುಂದಿನ ಹೇಳ್ತಲ್ಮಾರು ಕೂತ್ಕೊಂಡ್ ತಿನ್ನೋ ಅಷ್ಟು ಆಸ್ತಿ ಇದೆ ನನ್ ಭಾವಂಗೆ. ಆದ್ರೆ 25 ಲಕ್ಷಕ್ಕೋಸ್ಕರ ಇಷ್ಟು ಕಷ್ಟ ಪಡ್ತಿದ್ದಾನಂದ್ರೆ ಅದಕ್ಕೆ ಕಾರಣ ನಿನ್ ಮೇಲಿರೋ ಪ್ರೀತಿ. ನಮ್ ಭಾವಂಗೆ ನೀನಂದ್ರೆ ಪ್ರಾಣ. ಕುಶಾಲ್, ಇಷ್ಟ ದಿನ ನಿನ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ತುಂಬಾ ತಪ್ಪು ಮಾಡ್ಬಿಟ್ಟೆ. ಐ ಲವ್ ಯು. ಮಾವ, ಒಂದ್ಸಲ ಇಲ್ಲಿ ನೋಡು. ಆಗಿದ್ದೇನೋ ಆಗೋಯ್ತು. ನಾವೀ ಹುಡುಗನ ಪೊಲೀಸ್ಗೆ ಒಪ್ಪಿಸ್ಬಿಡೋಣ. ಏನಮ್ಮ? ಅಮ್ಮ 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 ಲೇ, ಈ ಹುಡುಗನ್ನ ಕಿಡ್ನಾಪ್ ಮಾಡಿದ್ದು ನೀವೇ ತಾನೇ? ನೀವೇ ಮಾಡಿರೋದು. ನಿಮ್ಮನ್ ಬಿಡಲ್ಲ ಇರೋ. ನಾಯ್ಡು ಅಂಕಲ್, ಈ ಕಿಡ್ನಾಪ್ ನಾವು ಬೇಕು ಅಂತ ಮಾಡಿದ್ದಲ್ಲ. ಹೌದಂಕಲ್, ಅದೊಂದ್ ದೊಡ್ಡ ಕತೆ. ಲೇ, ನಾನ್ ನಿಮ್ಮನ್ನ ನಂಬ್ತೀನಿ ಕಣ್ರೋ. ಮೊದ್ಲು ಈ ಕಟ್ಟು ಬಿಚ್ಚಾಕ್ರಲೇ. ಬೇಡ ಕುಶಾಲ್ ಭಯ್ಯ, ಬೇಡ. ಇವನ್ನ ಜಾಲಿ ಆಗ್ಬಿಟ್ರೆ ನಾವು ಜೈಲಿಗೆ ಹೋಗ್ತೀವಿ. ಅದೆಲ್ಲ ಬೇಕಾ? ಲೇ ಕಟ್ ಹಾಕಿರೋದು ಮೈಯೆಲ್ಲ ನೋಯ್ತೈತೆ ಕಣ್ರೋ. ಬಿಚ್ರ ಲೇ. ಮಾವ ಪ್ಲೀಸ್ ಮಾವ, ಪಾಪ ಅಂಕಲ್ ಬಿಟ್ಬಿಡೋಣ. ಏನಮ್ಮ ಸ್ವಂತ ಭಾವನ್ ಕರೆಯೋ ತರ ಭಾವ 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 ಅಂತಿದ್ಯಾ? ಭಾವನ ಗೀವನ? ಅಂಕಲ್, ನಿಮ್ಗೊಂದ್ ಸೆನ್ಸೇಷನಲ್ ನ್ಯೂಸ್ ಹೇಳ? ಸೆನ್ಸೇಷನಲ್ ನ್ಯೂಸ್ ಬೇರೆ ಇದೆಯೋ? ಹೇಳಮ್ಮ, ಹೇಳು. ಇವನೇ ನನ್ ಭಾವ ಕುಶಾಲ್ ಕುಮಾರ್. ಅಯ್ಯಯ್ಯೋ, ರೆಸ್ಟು ಗೆಸ್ಟು ಅಂತಿದ್ರಲ್ಲಪ್ಪ, ಮಧ್ಯದಲ್ಲಿ ಈ ಟ್ವಿಸ್ಟ್ ಏನಪ್ಪ ದೇವ್ರೇ? ನಿಜ ಹೇಳ್ರೋ, ನೀವನು ನಿನ್ ಭಾವನೇನಮ್ಮ? ಭಾವನೆ. ಇವಾಗ ನಮ್ 25 ಲಕ್ಷದ ಪಾರ್ಟಿಗೆ ಫೋನ್ ಮಾಡೋಣ. ಸರ್, ಆಕ್ಚುಲ್ ಆಗಿ ನೀವು ಪೇಪರಲ್ಲಿ ಆಡ್ ಕೊಟ್ಟಿದ್ದೀರಲ್ಲ ಹುಡುಗನ ಬಗ್ಗೆ, ಆ ಹುಡುಗ ನಮ್ ಜೊತೆ ಸೇಫ್ ಆಗಿದ್ದಾನೆ ಸರ್. ನೀವು ಎಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ನಾವ್ ಅಲ್ಲಿ ಕರ್ಕೊಂಡ್ ಬಂದು ಹುಡುಗನ್ ಬಿಡ್ತೀವಿ ಸರ್. ಅವನ್ನ ಕರ್ಕೊಂಡ್ ಬಂದ್ರೆ 10 ಲಕ್ಷ ರೂಪಾಯಿ, ಅವನ್ನ ಸಾಯಿಸಿದ್ರೆ 1 ಕೋಟಿ ರೂಪಾಯಿ. ಈ ಹುಡುಗ ನಮ್ಮ ಹತ್ರ ಇರೋದ್ರಿಂದ ಸೇಫ್ ಆಗಿದ್ದಾನೆ. ಆದ್ರೆ ಆ ಐಟಮ್ ರಾಜನ್ ಹತ್ರ ಇರೋ ಹುಡುಗನ ಪರಿಸ್ಥಿತಿ. ಲೋ ತಮ್ಮ, ಮಗುನ ಕಂಡಿಡ್ಕೊಟ್ರೆ 20 ಲಕ್ಷ ಕೊಡ್ತೀವಿ ಅಂತ ಪೇಪರ್ ಅಲ್ಲಿ ಹಾಕಿದ್ದಾರೆ. ಮಗು ಇಲ್ಲೇ ಇದ್ದಾನೆ. ದುಡ್ಡು ತಗೊಂಡ್ ಬಂದು ಮಗುನ್ ಕರ್ಕೊಂಡು ಹೋಗು. ಹೆಸರಿನೂ ಹೇಳ್ಬೇಕು. ಅವನ್ನ ಕರ್ಕೊಂಡ್ ಬಂದ್ರೆ 10 ಲಕ್ಷ ರೂಪಾಯಿ, ಸಾಯಿಸಿದ್ರೆ 1 ಕೋಟಿ ರೂಪಾಯಿ. ಏನ್ರೋ, ಕಿಡ್ನಾಪ್ ಇಂದ ಮರ್ಡರ್ ಪ್ರಮೋಷನ್ ಮಾಡ್ತಾ ಇದಾರೆ. ಏನೋ ಅಣ್ಣ, ಮತ್ತೆ ಕೇಳು. ಲೋ ತಮ್ಮ,
ನೀನ್ ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಆದಂಗಿದೆ ನೋಡು. ನಾನು ಕ್ಲಾರಿಟಿಯಲ್ಲೇ ಇದ್ದೀನಿ. ಅವನ್ನ ಕರ್ಕೊಂಬಂದ್ರೆ 10 ಲಕ್ಷ ರೂಪಾಯಿ, ಸಾಯಿಸಿದ್ರೆ 1 ಕೋಟಿ ರೂಪಾಯಿ. ನಾನು ಕ್ಲಾರಿಟಿಯಲ್ಲೇ ಇದ್ದೀನಿ. ಅವನ್ನ ಕರ್ಕೊಂಬಂದ್ರೆ 10 ಲಕ್ಷ ರೂಪಾಯಿ, ಸಾಯಿಸಿದ್ರೆ 1 ಕೋಟಿ ರೂಪಾಯಿ. ನಾನು ಕ್ಲಾರಿಟಿಯಲ್ಲೇ ಇದ್ದೀನಿ. ಅವನ್ನ ಕರ್ಕೊಂಬಂದ್ರೆ 10 ಲಕ್ಷ ರೂಪಾಯಿ, ಸಾಯಿಸಿದ್ರೆ 1 ಕೋಟಿ ರೂಪಾಯಿ. ಈ ವಾಯ್ಸ್ ಯಾರ್ದು ಅಂತ ಹೇಳ್ತೀರಾ? ಈ ವಾಯ್ಸು ಇದು ನಮ್ ವಿಶ್ವ ವಾಯ್ಸು. ವಿಶ್ವನ? ಅವನೇ ಅವನು ನನ್ನ ಮಗಳ ಕ್ಲಾಸ್ಮೇಟು. ಚಿಕ್ಕ ವಯಸ್ಸಿಂದ ಅವರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸು. ಒಂದೇ ಸ್ಕೂಲು, ಒಂದೇ ಕಾಲೇಜಲ್ಲಿ ಓದಿದ್ರು. ಅವನಿಗೆ ಮಕ್ಕಳನ್ನ ಕೊಲ್ಲೋ ಅಂತ ಅಗತ್ಯ ಏನಿದೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ವಲ್ಲ. ಒಂದ್ ವೇಳೆ ನಿಮ್ ಮಗಳಿಗೂ ಅವನಿಗೆ ಏನಾದ್ರೂ ಕ್ಲಾಶಸ್ ಇದೆಯಾ? ಕ್ಲಾಶ್ ಅಂದ್ರೆ ಓದ್ಕೊಳ್ಳೋವಾಗ ನನ್ನ ಮಗಳನ್ನ ಲವ್ ಮಾಡ್ತಿದ್ದ. ಅವಾಗ್ಲೇ ನನ್ನ ಮಗಳು ನನ್ನ ಅಳಿಯನ್ ಇಷ್ಟಪಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಅವ್ರಿಬ್ರಿಗೂ ಮದ್ವೆ ಮಾಡ್ಬಿಟ್ಟೆ. ಅವನು ಇವ್ರ ಮದ್ವೆ ಕೂಡ ಬಂದಿದ್ದ. ಅದಾದ್ಮೇಲೆ 6 ವರ್ಷ ಕಾಣಿಸ್ಲೇ ಇಲ್ಲ. ಮತ್ತೆ ಮಗಳು ಅಳಿಯ ಇಬ್ರು ದೂರ ಆದ್ಮೇಲೆ ವಿಶ್ವ ಒಂದ್ಸಲ ನಾನು ಭೇಟಿ ಮಾಡ್ದ. ಅಂಕಲ್, ನೀವು ಒಪ್ಕೊಂಡ್ರೆ ಶಿರೀಷನ ನಾನು ಮದ್ವೆ ಆಗ್ತೀನಿ. ಅವಳನ್ನ ಹೂವಿನ ತರ ನೋಡ್ಕೋತೀನಿ. ಏನಯ್ಯ ಹೇಳ್ತಾ ಇದೀಯ ನೀನು? ನಾನು ಶಿರೀಷನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ವಾಟ್? ಎದಳೋ ಹೋಗು ಆಚೆ. ಅದಲ್ಲ ಅಂಕಲ್, ನನ್ನ ಮಗಳು ಅಳಿಯ ವಿಚ್ಛೇದನ ತಗೊಂಡು ದೂರ ಆಗಿಲ್ಲ ಕಣೋ. ನೀನ್ ಇನ್ನೊಂದು ಮದ್ವೆ ಆಗೋದಿಕ್ಕೆ ಏನೋ ಮನಸ್ತಾಪ ಬಂದಿದೆ. ಅರ್ಥ ಮಾಡ್ಕೊಂಡು ಯಾವಾಗೋ ಒಂದಿನ ಸರಿ ಹೋಗ್ತಾರೆ. ಅಂಕಲ್, ಐ ಡಿಂಟ್ ಮೀನ್ ಲೈಕ್ ದಟ್. ಕಾಲೇಜಿಂದನೂ ಶಿರೀಷ ನನಗೆ ಪ್ರಾಣ. ಅವಳು ಮದ್ವೆ ಆದ್ಮೇಲೆ ಅವಳು ಖುಷಿಯಾಗಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನಾನು ದೂರ ಆಗ್ಬಿಟ್ಟೆ. ಶಿರೀಷ ಮತ್ತೆ ಕಿರಣ್ ಪರ್ಮನೆಂಟ್ ಆಗಿ ಬೇರೆ ಬೇರೆ ಆದ್ರು ಅಂತ ಹಾಗ ಅನ್ಕೊಂಡೆ. ಬೇರೆ ಉದ್ದೇಶನೇ ಇಲ್ಲ. ಪ್ಲೀಸ್ ಅಂಕಲ್, ನನ್ನ ನಂಬಿ. ಅವತ್ತಿನ ದಿನದಿಂದ ಅವನು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಇದ್ಕೊಂಡು ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ನಮ್ಗಿನ್ನ ಜಾಸ್ತಿ ಶ್ರಮ ಪಟ್ಟ. ಆದ್ರೆ ಅವನು ನಮ್ಮ ಮಕ್ಕಳನ್ನ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೋತಾ ಇದ್ದಾನೋ ಅರ್ಥ ಆಗ್ತಾ ಇಲ್ಲ ಸರ್. ಶಿರೀಷ, ಐ ಲವ್ ಯು. ನಿನ್ಗೋಸ್ಕರ, ಈ ಆಸ್ತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿದ್ದೀನಿ. ನಾನು ಅನ್ಕೊಂಡಿದ್ ಯಾವುದೂ ಆಗ್ಲಿಲ್ಲ. ಪಡ್ಕೋತೀನಿ, ನಿನ್ನೂ ಪಡ್ಕೋತೀನಿ, ನಿನ್ನ ಆಸ್ತಿನೂ ಪಡ್ಕೋತೀನಿ. ಯೂಸ್ಲೆಸ್. ಲಕ್ಷ ಖರ್ಚು ಮಾಡಿದ್ನಲ್ಲ. ಆಫ್ಟರ್ ಆಲ್ ಒಬ್ಬ ಹುಡುಗನ್ ಸಾಯ್ಸಕ್ಕಾಗ್ಲಿಲ್ವ? ಸಿಟಿಲಿರೋರ್ನ ಬೇರೆಯವ್ರನ್ನ ಬಿಟ್ಟು ನಿನ್ನ ನಂಬದ್ನಲ್ಲ. ನೀನ್ ಬದಲು ಗಲ್ಲಿ ರೌಡಿನ ನಂಬಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಕೆಲಸ ಮುಗ್ದಿರೋದು. ಅಷ್ಟು ಏನಾಯ್ತು ಅಂದ್ರೆ ಯಾರ್ಯಾರೋ ಫೋನ್ ಮಾಡಿ ಹುಡುಗ ನಮ್ಮನೇಲಿದ್ದಾನೆ ಅಂತ ಇದಾರೆ. ಆದಷ್ಟು ಬೇಗ ಕೆಲಸನ ಮುಗಿಸೋ. ಹೋಗ್. ಒಂದ್ ಕೆಲ್ಸ ಮಾಡೋಣ. ಸತ್ಯಾಗೆ ಐಟಮ್ ರಾಜ ಎಲ್ಲಿದ್ದಾನೆ ಅಂತ ಗೊತ್ತು. ಸತ್ಯನ ಕರ್ಕೊಂಡೋಗಿ ಹುಡುಗನ ಕರ್ಕೊಂಡ್ಬಂದ್ಬಿಡೋಣ. ಸೂಪರ್ ಭಯ. ಈ ಐಡಿಯಾ ನಿನ್ಗೆ ಯಾವಾಗ್ಲೂ ಬರ್ಬೇಕಾಗಿತ್ತು. ನೀನ್ ಹೋಗಿ ಹುಡುಗನ್ ಕರ್ಕೊಂಬಾ. ಆ ವಿಶ್ವ ಮನೆ ಪೂರ್ತಿ ಹುಡುಕುದ್ವಿ ಸರ್. ಅವನು ಎಸ್ಕೇಪ್ ಆದ. ಸರ್, ಇದು ಆ ವಿಶ್ವನ್ ಕಾಲ್ ಹಿಸ್ಟ್ರಿ ಸರ್. ಆ ವಿಶ್ವನ್ ಫೋನ್ ಸಿಗ್ನಲ್ಸ್ ಬಸವನಗುಡಿಯಿಂದ ಮತ್ತೆ ಇಂದ್ರನಗರದಿಂದ 2 ಕಾಲ್ಸ್ ಬಂದಿದೆ ಸರ್. ನಿಮ್ಗೊಂದು ವಿಷಯ ಹೇಳೋದ್ ಮರ್ತಿದ್ದೆ ಸರ್. 3 ಡೇಸ್ ಬ್ಯಾಕ್ ಹುಡುಗನ್ ಕರ್ಕೊಂಡ್ ಬಂದ್ರೆ 25 ಲಕ್ಷ ಕೊಡ್ತೀರಾ ಸತ್ಯ ಅನ್ನೋ ಕಳ್ಳಿ ಫೋನ್ ಮಾಡಿದ್ಲು. ಈ ವಿಷಯನ ಇಷ್ಟು ಲೇಟಾಗ ಹೇಳೋದು? ಎಲ್ಲಿದ್ದಾಳ ಹುಡುಗಿ? ನಿನ್ ಮೊದ್ಲು ಕಾಯ್ತು. ನಿಂತ್ಕೊಳ್ಳೋ.
ಈ ಕಡೆ ಬಾಯ್. ಹೇಳಿದ್ನಲ್ಲಣ್ಣ ಈ ಮನೇಲಿ ನೋಡಿದೆ ಅಂತ. ಯಾರು ನೀವೆಲ್ಲ? ಬನ್ನಿ. ಏಯ್ ಆ ಹುಡುಗನ್ ಕರ್ಕೊ ಬನ್ರೋ. ಏಯ್ ಬಾ. ಕರ್ಕೊ ಬನ್ರೋ. ಸುಮ್ನೆ ನಡಿ. ಯಾರು ಫೋನ್ ಮಾಡ್ತೀಯ? ಈ ಟೈಮಲ್ಲಿ ಯಾರಪ್ಪ ದೇವ್ರೆ? ಹಲೋ. ಏ ಹುಡುಗನು ಕರ್ಕೊಂಡ್ರೋ. ಕರ್ಕೊಂಡೋಗಿ. ಹಲೋ ಸುಬ್ಬು. ಏಯ್ ಅವ್ನು ಕರ್ಕೊಂಡ್ರೋ. ನಡೀರೆ. ಏಯ್ ಯಾರು ನೀವೆಲ್ಲ? ರಾಜ ಐಟಮ್ ರಾಜ. ಲೇ ಅಣ್ಣ ಕುರ್ಚಿಲ್ ಕಟ್ಟಾಕಿದ್ರೆ ಬಹಳ ಡೇಂಜರ್ ತರ ಕಾಣಿಸ್ತಾವನೆ. ಬಾಯಿನು ಮುಚ್ಚ್ರೋ ಬೇಗ. ಅಣ್ಣ ನಮ್ಗೆ ಜಾಗನೇ ಇಲ್ವಲ್ಲ, ಎಲ್ಲಿ ಕರ್ಕೊಂಡು ಹೋಗೋದು? ಮಾಮ ಮಿಕ್ಸಿ ಮಾಮ. ಕುಶಾ ಲವಾ ಸುಬ್ಬು 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 ಎಲ್ಲಿದೆ ಸುಬ್ಬು? ಸುಬ್ಬು 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 ಕೇಳ್ದೆ ಎಲ್ಲ ಹೋಗಿದ್ದೆ. ನಿನ್ಗೇನಾಗಿಲ್ಲ ಅಲ್ವಾ? ಅವ್ನ್ ಯಾವನು ಐಟಮ್ ರಾಜ ಅಂತ. ಏನಾಗಿಲ್ಲ ಅವ್ನ್ ಬಂದು ಮಕ್ಳು ಮಿಕ್ಸಿ ಮಾಮನ್ ಮನೆ ಕರ್ಕೊಂಡು ಹೋದ. ಮಿಕ್ಸಿ ಮಾಮನ? ಮಿಕ್ಸಿ ಮಾಮ ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲ. ನೆನ್ಪಾಯ್ತು. ಒಂದಿನ ಅವನು ಫುಲ್ಲಾಗಿ ಕುಡ್ದು ಮಲ್ಗಿದ್ದಾಗ ನಾನೇ ಸ್ವತಃ ಕರ್ಕೊಂಡೋಗಿ ಅವನ ಮನೆಗ್ ಬಿಟ್ಟು ಬಂದೆ. ಅವ್ನ್ ಎಲ್ಲಿರ್ತಾನೆ ಅಂತ ನನಗ್ ಗೊತ್ತು. ಬಾಬಯ್ಯ ನನ್ ಕಟ್ಟನ್ ಬಿಚ್ಚಾಕ್ರೋ, ಪುಣ್ಯ ಬರುತ್ತೋ ಮಾವ. ಏಜ್ ಬಾರ್ ಆಗಿರೋ ಈ ವಯಸ್ಸಲ್ಲಿ ನಿನ್ಗೆ ಚೇಸಿಂಗು ಫೈಟಿಂಗು ಎಲ್ಲ ಬೇಕಾ? ಕಟ್ಟು ಬಿಚ್ಚದೆ ಇದ್ರೆ ಕೂಗ್ತೀನ್ರೋ. ಕರೆಕ್ಟ್ ಆಗಿ ನೆನ್ಪಿಸ್ತೆ ಮಾವ. ಬಯ್ಯ ತುರ್ಕು. ಬನ್ರೋ. ಬನ್ನಿ. ಏ ಎಲ್ಲಿದ್ಯಪ್ಪ? ಎಲ್ಲಿದ್ಯಾ? ಲೇ ರೇ 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 ಇದೆಲ್ಲ ಏನೋ ಯಾರೋ ಕಟ್ಟಾಕಿದ್ದು? ನನ್ನ ಮಗನೇ ಕಟ್ಬಿಚ್ಚ. ಏನೋ ಮೇಲೊಂದ್ ಪೀಸು ಕೆಳಗೊಂದ್ ಪೀಸು, ಏನೋ ಇದೆಲ್ಲ? ಏನೋ ದೊಡ್ಡ ಮನುಷ್ಯ ಅಂದ್ರೆ ಇದನ್ನೆಲ್ಲ ನೋಡ್ತಿದ್ಯಾ? ಯಾಕೋ ಹಿಂಗ್ ಸ್ಯಾಡಿಸ್ ತರ ಆಡ್ತಿದ್ಯಾ? ಕೊಬ್ಬೇನೋ? ಹೆಣ್ಮಕ್ಳು ಇರೋ ಮನೇಲಿ ಇಟ್ಕೊಂಡು ಇಂಥದನ್ನೆಲ್ಲ ನೋಡ್ತಾ ಇದ್ಯೇನೋ ನೀನು? ಅಯ್ಯೋ ದೇವ್ರೆ, ನನ್ನನ್ ಕಟ್ ಹಾಕಿದ್ದು ಅಲ್ಲಿ ಟಿವಿ ಇಟ್ಟಿದ್ದು ನಿನ್ನ ಅಳಿಯಾನೆ. ಏನಂದೆ? ಕುಶಾಲ್ ಬಂದಿದ್ನ ಇಲ್ಗೆ? ನೀನ್ ಬೇರೆ, ಅವ್ನು ಹೋಗಿದ್ರೆ ತಾನೇ ಬರಕ್ಕೆ. 1 ತಿಂಗಳಿಂದ ಇಲ್ಲೇ ಅವನೇ. ನಿನ್ನ ಮಗಳಂತ ಮಗಳು ಮನೆಗೊಬ್ಳು ಇದ್ಬಿಟ್ರೆ ಅಪ್ಪ ಅದವನು ದೇಶಾಂತರ ಹೋಗ್ತಾ ಇರೋದೆ. ಅಷ್ಟಕ್ಕೂ ಈ ಕತೆ ನಡೆಯೋದಿಕ್ಕೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ನಿನ್ನ ಮಗಳದ್ದೆ. ಮಾಮಾ ಮಾಮ ಅಲ್ವೋ, ಮಿಕ್ಸಿ ಮಾಮ. ರೌಡಿಗಳನ್ನ ಗೂಂಡಾಗಳನ್ನ ಮಿಕ್ಸಿಲಾಗ್ ತಿರ್ಗ್ಸಿದ್ರೆ ಬರೋದು ಮಿಕ್ಸಿ ಮಾಮ. ಗೊತ್ತು ಮಾಮ. ಈ ಗೆಟಪ್ ಏನೋ, ಈ ಸೆಟಪ್ ಏನೋ? ಏಯ್ ಮೊನ್ನೆ ಕೊರಿಯನ್ ಸಿನಿಮಾ ನೋಡ್ದೆ ಕಣ. ಅವ್ರ ಗೆಟಪ್ಸ್ ಸಖತ್ತಾಗಿತ್ತು, ಅದಕ್ಕೆ ಗೆಟಪ್ ಚೇಂಜ್ ಮಾಡ್ದೆ. ಸಖತ್ತಾಗಿದೆ ಮಾಮ. ಯಾ ಕಮ್ ಟು ದ ಮ್ಯಾಟರ್. ಈ ಮಕ್ಳನ್ನ ನೋಡು ಮಾಮ. ಅಯ್ಯಪ್ಪ ಯಾಕೆ ಮಾಮ? ಏನೋ ಮಾತಿಗ್ ಮುಂಚೆ ಮಾಮ ಆಮೇಲೆ ಮಾಮ ಅಂತಿದ್ಯಾ? ಮದುವೆ ಆದ್ಮೇಲೆ ಇಬ್ರು ಅವಳಿ ಹುಡುಗರು ಹುಟ್ಟಿದ್ಮೇಲೆ ಮಾಮ ನೆನಪು ಬರ್ಲಿಲ್ವಾ? ಮಾಮ ನೀವು ಸಿಕ್ಕ ಎಷ್ಟು ದಿನ ಆಯ್ತು? 6 months 6 ತಿಂಗಳು. 6 ತಿಂಗಳಿಗೆ 6 ವರ್ಷದ ಮಕ್ಳಿರ್ತಾರ? ಮತ್ತೆ ಇವ್ರ್ಯಾರು? ಇದು ಮ್ಯಾಟ್ರು. ಓ ಮಾಮ ಈ ಡೀಲ್ ಮಾಡ್ಕೊಡು ಮಾಮ. 2 ಕೋಟಿ ಬರುತ್ತೆ. ಒಂದ್ ನಿಮ್ಗೆ ಒಂದ್ ನಮ್ಗೆ. ಒಂದು ನಿನಗೆ ಇನ್ನೊಂದು ನನಗ. ನಾನು ನಿನ್ ಜೊತೆ ಈಕ್ವಲಾ? 3 ಕೋಟಿ ವಸೂಲಿ ಮಾಡು. 2 ನನಗೆ, 1 ನಿನಗೆ. ಹಲೋ, ಮಿಕ್ಸಿ ರಾಜ ಸ್ಪೀಕಿಂಗ್. ಯಾವ ರಾಜ? ಮಿಕ್ಸಿ ರಾಜ. ರೌಡಿಗಳನ್ನ ಗುಂಡಗಳನ್ನ ಮಿಕ್ಸಿಲಾಗ್ ತಿರ್ಗಿಸಿದ್ರೆ ಬರೋನು ಅವನೇ ಮಿಕ್ಸಿ ರಾಜ. ಸ್ವಲ್ಪ ಹೊತ್ತು ಮುಂಚೆ ಐಟಮ್ ರಾಜ ಅಂತ ಫೋನ್ ಮಾಡಿದ್ದ. ಅವನು ನನ್ನ ಅಳಿಯ, ಅವನಿಗೆ ನಾನು ಮಾವ. ಮೊದ್ಲು ಮ್ಯಾಟ್ರ್ ಏನು ಅಂತ ಹೇಳ. ಹುಡುಗರಿಬ್ರು ಈಗ ನನ್ನ ಹತ್ರ ಇದ್ದಾರೆ. 3 ಕೋಟಿ ಕೊಟ್ರೆ ಹುಡುಗರನ್ನ ನಿನಗೆ ಒಪ್ಪಿಸ್ತೀನಿ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀನಿ. ಬೇಡ 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 ಬೇಡ, ದುಡ್ಡು ಎಲ್ಲಿ ತೊಗೊಂಬರ್ಬೇಕು ಹೇಳು. ಓಕೆ ಟೇಕ್ ದಿಸ್. ಅಣ್ಣ
3 ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರುತ್ತಣ್ಣ? ಒಂದ್ 10 ಸೊನ್ನೆ ಇರುತ್ತೆ ಕಣ. ಬಾಯ್ ಮೋಚ್. ಇಲ್ಲಿ ಬಾಯ್ಲಿ 10 ಅಲ್ವೋ 12 ಇರುತ್ತೆ. ನೀವು ಕ್ಲೆವರ್ ಬಿಡಿ ಮಾಮ, ಎಲ್ಲ ಗೊತ್ತಿರುತ್ತೆ. ಹೇ ಭಯ್ಯ ಅಬ್ಬಿ ದೇಕೋ. ಎಕ್ಸ್ಕ್ಯೂಸ್ ಮೀ. ಹಾಯ್ ಸರ್. ಆಕ್ಚುಲ್ ಆಗಿ ನಮ್ ಸಾರು ನಿಮ್ಗೆ 3 ಕೋಟಿ ದುಡ್ಡು ಕಳ್ಸಿದ್ದಾರೆ. ಕ್ಯಾಶ್ ಅಲ್ಲಿ? ಕ್ಯಾಶ್ ಅಲ್ಲ ಸರ್, ಚೆಕ್ಕು. ಈ ಚೆಕ್ ಏನು ಇಷ್ಟು ದೊಡ್ಡದಾಗಿದೆ? ಅದು ಸರ್, ಅದು 1,00,000 10 ಲಕ್ಷ ಅಂದ್ರೆ ಚಿಕ್ಕ ಚಿಕ್ಕ ಚೆಕ್ ಕೊಡ್ತಾರೆ ಸರ್. ಆದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಅಂದ್ರೆ ಈ ತರ ಕೊಡ್ತಾರೆ ಸರ್. ನಿಜ ಮಾಮ, ಮೊನ್ನೆ ವರ್ಲ್ಡ್ ಕಪ್ ಅಲ್ಲೂ ಕೂಡ ಸಚಿನ್ಗೆ ಇಷ್ಟು ದೊಡ್ಡ ಚೆಕ್ನೆ ಕೊಟ್ಟಿದ್ದು. ಹೌದು ಮತ್ತೆ. ಸರಿ, ಅದ್ರಲ್ಲಿ ಸೊನ್ನೆ ಎಷ್ಟಿದೆ ಎಣಸು? 1 2 3 4 10 11 12 ಇದೆ ಮಾಮ. 12. ನಮಗೆ ಅಕೌಂಟ್ ಇಲ್ವಲ್ಲೋ? ಅಂದ್ರೆ ಇದು ಬ್ಯಾರರ್ ಚೆಕ್ ಸರ್. ನೀವು ಇದನ್ನ ಬ್ಯಾಂಕ್ ಅಲ್ಲಿ ತೋರಿಸಿದ್ರೆ ಡೈರೆಕ್ಟ್ ಕ್ಯಾಶ್ ಕೊಡ್ತಾರೆ ಸರ್. ಓ ಸೂಪರ್ ಕಣೋ. ಇನ್ಮೇಲಿಂದ ಎಲ್ಲ ಚೆಕ್ಸೆ, ನೋ ಕ್ಯಾಶ್. ಯಾ ಯಾ ಸರ್, ಹುಡುಗ ಅವನ್ಗೆ ಒಂದು ಹುಡುಗ ಕೊಟ್ಟು ಕಳ್ಸೋ. ಇನ್ನೊಂದು ಹುಡುಗ ಎಲ್ಲಿ ಸರ್? ಇನ್ನೊಂದು 3 ಕೋಟಿ ಕೊಟ್ಟು ಇನ್ನೊಂದು ಹುಡುಗನ್ ಕರ್ಕೊಂಡು ಹೋಗು. ಸರ್ ಹೇಳೋ ಬದ್ಮಾಶ್. ಮಾಮ ನೀವು ಸೂಪರ್ ಮಾಮ, ಭಲೆ ಕ್ಲೆವರು. ಏಯ್ ನೀನೇನೋ ಇಲ್ಲೇ ಇದೆಯಾ? ಏಯ್ ನೀನೆಷ್ಟೇ ಪ್ರದಕ್ಷಿಣೆ ಮಾಡಿದ್ರು ಸರಿ, ನಿನ್ಗೆ ಇನ್ನೊಂದು ಹುಡುಗನ್ ಕೊಡಲ್ವೋ? ಮರ್ಯಾದೆಯಿಂದ 3 ಕೋಟಿ ತಗೊಂಡ್ ಬಾ, ಹುಡುಗನ್ ಕರ್ಕೊಂಡು ಹೋಗು. ಆಯ್ತು, ಹೋಗೋ. ಮಾಮ ನಂಗೂ ಕೊಡಿ ಮಾಮ, ನೋಡ್ತೀನಿ ಪ್ಲೀಸ್. ನಿಲ್ಲಿಸ್ರಿ. ಯಾವನ ಅವನು? ಹೇಯ್, ಇಲ್ಲಿ ಮಿಕ್ಸಿ ರಾಜ ಯಾರೋ? ಮಿಕ್ಸಿ ರಾಜ. ಈ ಕಟೌಟ್ಗೆ ಕಂಟೆಂಟ್ ಜಾಸ್ತಿ. ಕೌಂಟ್ರ್ ಕೊಟ್ರೆ ಎನ್ಕೌಂಟ್ರ್ ಮಾಡ್ತೀನಿ. ಮಕ್ಕಳಲ್ಲಿ? ಮಕ್ಕಳಲ್ಲ, ಹುಡುಗ. ಇಬ್ರು ಮಕ್ಕಳು ನಿನ್ನ ಹತ್ರನೇ ಇದ್ದಾರೆ ಅಂತ ಫೋನಲ್ಲಿ ಹೇಳ್ದಿಯಲ್ಲ. ನಿನ್ ಚಮಚ ಬಂದಿದ್ದ 3 ಕೋಟಿ ಚೆಕ್ ತಗೊಂಡು ಒಂದು ಹುಡುಗನ ಕಳ್ಸ್ಕೊಟ್ಟೆ. ಚೆಕ್ಕ? ಏನ್ ಚೆಕ್ಕು? ಏಯ್, ನಿಮ್ ಕಡೆಯವ್ರು ಕೊಟ್ಟಿರೋ 3 ಕೋಟಿ ಚೆಕ್ ಇದೇನೆ. 12 ಸೊನ್ನೆ ಇದೆ, ನೋಡ್ಕೋ. ಯಾಕೋ ಚೆಕ್ ನೋಡ್ತಿದ್ದ ಹಾಗೆ ಶಾಕಾದ್ಯಾ? ಇದೇನ್ ಚೆಕ್ಕೇನೋ? ಕಣ್ಣು ಕಾಣಲ್ವಾ? ಸರಿಯಾಗಿ ನೋಡ್ಕೋ. 3 ಕೋಟಿ ಚೆಕ್ಕು, 3 ಪಕ್ಕದಲ್ಲಿ 12 ಸೊನ್ನೆ ಇದೆ. ಬ್ಯಾರರ್ ಚೆಕ್ಕು. ಲೋ ದಡ್ಡ, 3 ಕೋಟಿ ಚೆಕ್ಗೆ ಯಾರಾದ್ರೂ ಬ್ಯಾರಲ್ ಕೊಡ್ತಾರೇನಾ? ಅವ್ನು ಯಾರೋ ನಿಂಗೆ ಮೋಸ ಮಾಡಿದಾನೆ. ಇದು ಚೆಕ್ಕಲ್ಲ, ಚಕೋತ. ತಮಾಷೆ ಮಾಡೋದಕ್ಕೂ ನಿಂಗೆ ಒಂಚೂರು ಟೈಮ್ ಇಲ್ಲ. ಏಯ್, ಆ ಒಬ್ಬ ಹುಡುಗನಾದ್ರೂ ಕರ್ಕೊಂಬ. ಒಂದ್ಸರಿ ಮೋಸ ಹೋದೆ ಅಂತ ಯಾವಾಗ್ಲೂ ಮೋಸ ಹೋಗಲ್ಲ. ಕ್ಯಾಶ್ ಅಂಡ್ ಕ್ಯಾರಿ. ದುಡ್ಡು ಕೊಟ್ಟು ಹುಡುಗನ್ ಕರ್ಕೊಂಡು ಹೋಗು. ಮಿಕ್ಸಿ ಪುಡಿ ಆಗ್ಬಿಡುತ್ತೆ. ಮರ್ಯಾದೆಯಿಂದ ಹುಡುಗನ ಕರ್ಕೊಂಬ. ಎಲ್ಲೋ ಹುಡುಗ? ಮಕ್ಕಳನ್ನ ಅವ್ರು ಕರ್ಕೊಂಡು ಹೋಗ್ಬಿಟ್ರಣ. ಏಯ್, ಅವ್ರನ್ನ ಫಾಲೋ ಮಾಡ್ರು. ಲವ, ಏನಾಯ್ತು? ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಮಾಡು ಬೇಗ, ಅವ್ರು ಬಂದ್ರು. ಹೇಳಿರಿ ಸತ್ಯ, ಇಳಿ. ಬಿಡು ನನ್ನ, ಬಿಟ್ಬಿಡು. ಏಯ್, ಬಿಡೆ. ನನ್ ಬರಲ್ಲ, ಬಿಡು ಬಿಡು, ನನ್ ಬರಲ್ಲ. ಬಿಡು ನನ್ನ, ನನ್ ಬರಲ್ಲ, ಬಿಡು. ಹೋಗು ಆ ಕಡೆ.
ಅಯ್ಯಪ್ಪ ಲವ ಏಯ್ ಹೆಲ್ಪ್ ಮಾಡು. ಅಲ್ಲೋಡು ಲೇ 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 ಅಲ್ಲೋಡು ಅಲ್ಲೋಡು ನಿನ್ ಮಗಳೇ ಕಣ. ಅಯ್ಯೋ ಅಪ್ಪ. ಹಲೋ ಅಪ್ಪ. ಏನಮ್ಮ ಅವನೇನಾದ್ರೂ ಫೋನ್ ಮಾಡಿದ್ನೇನಮ್ಮ? ಮಾಡಿದಪ್ಪ. ಬಾವ ಕಾಶಿಲಿದ್ದಾನಂತೆ. ಹೌದಾ? ಹಾಗೆ ಒಂಚೂರು ನಿನ್ ಲೆಫ್ಟ್ ತಿರ್ಗಮ್ಮ. ಅಯ್ಯಪ್ಪ ಹೋದ್ರೆ ಸುಟ್ಬಿಡ್ತಾನೆ. ಯಪ್ಪ ತಲೆ ಹೊಡೆದಾಕ್ಬಿಡ್ತಾನೆ. ಅಂಕಲ್ ಇವ್ರೆ ಅಂಕಲ್ ಕಿಡ್ನಾಪ್ ಮಾಡಿದ್ದು. ನನ್ ಕಾಪಾಡೋಣ ಅಂತ ಬಂದ್ರೆ ಹೇಗೆ ಹೊಡೆದಿಯಾರ ನೋಡಿ. ನೀನ್ ಇನ್ನೂ ನಟಿಸ್ತಾನೆ ಇದೆಯಾ? ಓವರ್ ಆಕ್ಟಿಂಗ್ ಸಾಕು. ನಡಿಯೋ ಇನ್ನ ನಡಿಯೋ. ಡ್ಯಾಡಿ, ಮಮ್ಮಿ. ನೀವು ಅಣ್ಣ ತಮ್ಮಂದ್ರ? ಇಲ್ಲ ಸರ್. ವಿಚಿತ್ರವಾಗಿದೆಯಲ್ಲ. ಇಲ್ಲಿ ನೋಡಿ, ನಮ್ಮ ಮಗುನ ನಮ್ಗೆ ಒಪ್ಸೋದ್ ಮಾತ್ರ ಅಲ್ದೆ ನನ್ನ ಮಗಳನ್ನ ಆಳಿಯನ್ನ ಒಂದು ಮಾಡಿದ್ರಿ ಕೂಡ ನಿಮ್ಮ ಋಣನ ನಾವು ತೀರ್ಸಕ್ಕಾಗಲ್ಲ. ಹಾಗಾದ್ರೆ ದುಡ್ಡು ಕೊಡಲ್ವಾ ಏನ್ ಕತೆ? ಸರ್, ಹುಡುಗರ್ನ ಹುಡುಗ ಕೊಟ್ರೆ 25 ಲಕ್ಷ ಕ್ಯಾಶ್ ಕೊಡ್ತೀವಿ ಅಂತ ಪೇಪರಲ್ಲಿ ಆಡ್ ಕೊಟ್ಟಿದ್ರಲ್ಲ ಸರ್. ಮತ್ತೆ ಇವನು ಸೇಮ್ ಅವನಂಗೆ ಅವನಲ್ಲ. ಇವನೇನು ಹೀಗ್ ನೋಡ್ತಿದ್ದಾನೆ? ಯಾರು ಸರ್ ನೀವು? ನಾನು ಕುಶಾಲ್ ಅವ್ರ ತಾಯಿ ತಮ್ಮ ಸುಬ್ಲಕ್ಷ್ಮಿ ನನ್ನ ಮಗಳು. ಅಂದ್ರೆ ಮಾವ ಆಗ್ಬೇಕು. ತಗೋ. ಥ್ಯಾಂಕ್ ಯು ಸರ್. ಮಮ್ಮ ಅವನಿಗೆ ಚೆಕ್ ಕೊಡ್ತಾರೆ ಮಾಮ. ನಮ್ ದುಡ್ಡು ಮಾಮ ಕೊಡ್ತಾನೆ ಅಂತೀಯಾ? ಕೊಡ್ತಾರೆ ಮಾಮ, ಕೇಳೋಗು. ನೀವು ಹೋಗಿ ಮಾಮ, ಹೋಗಿ. ನಮಸ್ಕಾರ ಸರ್. ನಿಮ್ಮಿಬ್ರು ಹುಡುಗರನ್ನ ತುಂಬಾ ಜಾಗ್ರತೆಯಿಂದ ನೋಡ್ಕೊಂಡೆ ಸರ್. ಇವ್ರನ್ನೆಲ್ಲ ಸಾಕ್ಬೇಕು ಅಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಸರ್. ನಮಗೂ ಸ್ವಲ್ಪ ಸಹಾಯ ಮಾಡಿ ಸರ್. ಸಾರ್ ತುಂಬಾ ಒಳ್ಳೆಯವರು. ತಗೋ ಚೆಕ್ಕು. ಮತ್ತೆ ಚೆಕ್ಕ.